ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಈ ಸಾಮೂಹಿಕ ಇಷ್ಟಲಿಂಗದ ಶಿಬಿರದ ನೇತೃತ್ವವನ್ನು ವಹಿಸಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಸಮಾವೇಶಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳು ನನ್ನ ಭಕ್ತಿಯ ಪ್ರಣಾಮಗಳು. ನಾವು ಮೊನ್ನೆ ಲಿಂಗ ಅಂಥೇಳಿ ಸ್ವಲ್ಪ ಲಿಂಗದ ಬಗ್ಗೆ ಒಂದಿಷ್ಟು ವಿಚಾರ ವಿಮರ್ಶೆಯನ್ನು ಮಾಡಿದೆವು. ಇವತ್ತಿನ ದಿವಸ ಮುಂದಿನ ಭಾಗ ಲಿಂಗ ಅಂದ್ರೇನು ಮತ್ತು ಮಂತ್ರ ಅಂದ್ರೇನು ಹಾಗೂ ಭಕ್ತ ಅಂದ್ರೇನು, ಈ ಮೂರು ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಇವತ್ತು ಬೆಳಕನ್ನು ಚೆಲ್ಲೋಣ. ಅದರ ಪೂರ್ವವಾಗಿ ನಾನು ಒಂದೆರಡು ವಚನಗಳ ಉಲ್ಲೇಖವನ್ನು ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಏನನ್ನಾದರೂ ಸಾಧಿಸಬಹುದು, ಮತ್ತೇನನ್ನಾದರೂ ಸಾಧಿಸಬಹುದಯ್ಯ, ತಾನಾರೆಂಬುದ ಸಾಧಿಸಬಾರದು, ಕೂಡಲ ಸಂಗಮ ದೇವರ ಕರುಣವುಳ್ಳವರಿಗಲ್ಲದೆ. ನಾವು ಏನಾದರೂ ಆಗಬಹುದು, ಶ್ರೀಮಂತ ಆಗಬಹುದು, ವಿಜ್ಞಾನಿ ಆಗಬಹುದು, ಪ್ರಧಾನಿ ಆಗಬಹುದು, ಮತ್ತೇನೇನೋ ಆಗ್ಬೋದು. ಇದಕ್ಕಿಂತಲೂ ನಮ್ಗೆ ಗೊತ್ತಿಲ್ಲಾರ್ದು ಒಳ್ಳೇದು ಏನಾದರೂ ಆಗ್ಬೋದು. ಬಟ್ ಏನಾಗಬಾರ್ದಪ್ಪ ಅಂದ್ರೆ ನಾನು ಯಾರು ಎಂಬುದನ್ನು ಅರಿತುಕೊಳ್ಳೋದು ಭಾಳ ಮುಖ್ಯ ಐತಿ. ಅದ ಭಾಳ ಕಷ್ಟ ಅಂತ ಹೇಳ್ತಾರೆ ಶರಣರು. ನಾನು ಅನ್ನೋದು ಅರಿತುಕೊಳ್ಳೋದು ಯಾರಿಗೆ ಆಗ್ತೈತಿಪ್ಪ ಅಂತಂದ್ರೆ ಕೂಡಲ ಸಂಗಮ ದೇವರ ಕರುಣವುಳ್ಳವರಿಗಲ್ಲದೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಇದು ಒಂದು ಏನು ಬಂತಿಲ್ಲಿ, ಭಕ್ತ ನಾನು ಅನ್ನೋದು ಅರಿಕೊಳ್ಳೋದು ಭಾಳ ಮುಖ್ಯ ಐತಿ. ಇಲ್ಲಿ ಎರಡನೇದು ಏನೈತಪ್ಪ ಅಂತಂದ್ರೆ ಲಿಂಗವನರಿಯದೆ ಏನನ್ನರಿದರೂ ಫಲವಿಲ್ಲ. ಲಿಂಗವನರಿದ ಬಳಿಕ ಮತ್ತೇನನ್ನು ಅರಿದರೂ ಫಲವಿಲ್ಲ. ನೋಡ್ರಿ ಏನು ಹೇಳ್ತಾರೆ, ಲಿಂಗವನ್ನು ಅರಿಯದೆ ಏನು ತಿಳ್ಕೊಂಡ್ರೂ ಫಲ ಇಲ್ಲ ಜಗತ್ತಿನೊಳಗೆ. ಲಿಂಗವನ್ನು ಅರಿತ ಬಳಿಕ ಮತ್ತೇನನ್ನು ಅರಿತರೂ ಫಲವಿಲ್ಲ. ಸೊ ಅಂದ್ರೆ ಲಿಂಗಕ್ಕೆ ಭಾಳ ಎಷ್ಟೊಂದು ಅವರು ಮಹತ್ವವನ್ನು ಕೊಟ್ಟಿದ್ದಾರೆ. ಸರ್ವಕ್ಕೂ ಕಾರಣವೂ ಲಿಂಗವಾಗಿ. ಸರ್ವಕ್ಕೂ ಕಾರಣ ಲಿಂಗ ಹೆಂಗಾಗ್ತೈತಿ? ಲಿಂಗ ಇಷ್ಟು ಸಣ್ಣದೈತಿ, ಸರ್ವಕ್ಕೂ ಕಾರಣ ಅಂತ ಹೇಳ್ತಾರಲ್ಲ ಇವರು. ಅದನ್ನು ನಾವು ತಿಳ್ಕೊಳ್ಳೋಣ ಇವತ್ತು. ಲಿಂಗವನ್ನೇ ಅರಿದರಿದು ಅಂದ್ರೆ ಡೈಲಿ ಇವತ್ತು ಲಿಂಗ ಅರಿದು, ಮತ್ತೆ ನಾಳೆನೂ ಲಿಂಗ ಅರಿದು, ಮತ್ತೆ ನಾಡೋದನ್ನು ಲಿಂಗ ಅರಿದು, ಹಿಂಗೆ ಅರ್ಕೊಂತಾನೆ ಹೋಗಿ 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 ಪಕ್ವವಾಗಿ ಏನಾಗಬೇಕಪ್ಪ ಅಂತಂದ್ರೆ ಲಿಂಗ ಸಂಗವನೇ ಮಾಡುವೆ. ಲಿಂಗ ಸಂಗವನೇ ಮಾಡುವೆ, ಸಂಘ ಸುಖದೋಳು ಓಲಾಡುವೆ ಗುಹೇಶ್ವರ. ಸೊ ಲಿಂಗವನ್ನು ಅರಿತುಕೋಬೇಕಾಗಿದೆ. ಈ ಲಿಂಗವನ್ನು ನಾವು ಮೊನ್ನೆ ವೈಜ್ಞಾನಿಕ ತಳಹದಿಯ ಮೇಲೆ ಲಿಂಗ ಯಾವ ರೀತಿ ತಯಾರು ಮಾಡ್ತಾರೆ, ನಾವು ಲಿಂಗಾಂಗ ಯೋಗ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡೆವು. ಇವತ್ತು ಲಿಂಗ ಅನ್ನೋದ್ರ ಬಗ್ಗೆ ಮತ್ತೊಂದಿಷ್ಟು ಸ್ವಲ್ಪ ತಿಳ್ಕೊಳ್ಳೋಣ. ನಾ ಹೇಳಿದೆ ಇವತ್ತು ಲಿಂಗ ಅಂತಂದ್ರೆ ಜಗತ್ತು ಯಾವುದರಿಂದ ಹುಟ್ಟಿ ಯಾವುದರಲ್ಲಿ ಅಭಿವ್ಯಕ್ತಿಯಾಗಿ ಅಂದ್ರೆ ಸ್ಥಿತಿಯನ್ನು ತಾಳಿ ಯಾವುದರಲ್ಲಿ ಲಯ ಆಗ್ತೈತಿ ಅದು ಲಿಂಗ. ಸೊ ಹೆಂಗೆ ಉತ್ಪತ್ತಿ ಆಗ್ತೈತ್ರಿ, ಅದರೊಳಗೆ ಹೆಂಗೆ ಸ್ಥಿತಿ ತಗೊಂತದ, ಲಿಂಗ ಸಣ್ಣದೈತಲ್ಲ ಅಂತ ವಿಚಾರ ಬರ್ತಾವೆ. ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸೃಷ್ಟಿಯ ರಚನೆ ಬಗ್ಗೆ ತಿಳ್ಕೊಬೇಕಾಗ್ತೈತಿ ಸ್ವಲ್ಪ, ಮತ್ತು ಓಂ ನಮಃ ಶಿವಾಯ ಮಂತ್ರದ ಬಗ್ಗೆ ತಿಳ್ಕೊಬೇಕಾಗ್ತೈತಿ. ಮಂತ್ರ ಹೆಂಗೆ ಹುಟ್ಟಿತು, ಮಂತ್ರ ಹೆಂಗೆ ಹುಟ್ಟಿತು ಅನ್ನೋದನ್ನೇ ಇಂಡೈರೆಕ್ಟ್ಲಿ ನಾವು ಸೃಷ್ಟಿಯ ರಚನೆಯನ್ನೇ ಅದರೊಳಗೆ ವಿವರಿಸ್ಯಾರ. ಪ್ರಣವಾಕ್ಷರಗಳು, ಒಂದೊಂದು ಪ್ರಣವಾಕ್ಷರಗಳು ಒಂದೊಂದು ಮೂಲ ತತ್ವವನ್ನು ವರ್ಣಿಸ್ತೈತೆ. ಅಲ್ಲಿ ಒಂದೊಂದು ಮೂಲ ತತ್ವದ ಬಗ್ಗೆ ನಾವು ತಿಳ್ಕೊಬೇಕಾಗೈತಿ ಇವತ್ತು. ಅದಕ್ಕೆ ಅ ಉ ಮ ಅವತ್ತು ಇಂಗ್ಲೀಷರು ಅಪ್ಪಗಳು ಬಂದಾಗ ಹೇಳಿದ್ರು, ಅ ಉ ಮ ಹುಟ್ಟಿತು, ಅದಕ್ಕೆ ಅ ಉ ಕೂಡ್ತು, ಅದಕ್ಕೆ ಮ ಬಂದು ಕೂಡ್ತು, ಅದು ಏನಾಯಿತು ಓಂ ಆಯಿತು ಅಂಥೇಳಿ ಹೇಳಿ ಅದರ ಕೃತಿಗಳು ಅದರ ಚಿತ್ರದ ಬಗ್ಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅಪ್ಪಗಳು ಅವತ್ತು. ಸೊ ನಾವು ಇವತ್ತು ಏನು ತಿಳ್ಕೊಳ್ಳಪ್ಪ ಅಂದ್ರೆ ಈ ಸೃಷ್ಟಿಯ ಉಗಮ ಹೇಗಾಯಿತು ಮತ್ತು ನಮ್ಮ ಉಗಮ ಹೇಗಾಯಿತು, ಮೂಲಭೂತ ಪ್ರಶ್ನೆಗಳು ಎಲ್ಲರಿಗೂ. ಸೃಷ್ಟಿಯ ಉಗಮ ಹೇಗಾಯ್ತಪ್ಪ ಅಂತಂದ್ರೆ ಈ ಸೃಷ್ಟಿ ಮೊದಲು ಹೆಂಗಿತ್ತು ಮತ್ತು ಎಲ್ಲಿಂದ ಬಂತು ಸೃಷ್ಟಿ, ಮತ್ತು ಹೆಂಗೈತಿ ಮತ್ತು ಹೊಳ್ಳಿ ಎಲ್ಲಿಗೆ ಹೋಗ್ತೈತಿ. ಸೇಮ್ ಪ್ರಶ್ನೆ. ನಾವು ಅಂದ್ರೆ ಯಾರು, ನಾನು ಅಂದ್ರೆ ಯಾರು, ನಾನು ಮೊದಲು ಎಲ್ಲಿದ್ದೆ, ಈಗ ಎಲ್ಲಿ ಬಂದೇನೆ, ಮತ್ತು ಹೊಳ್ಳಿ ನಾನು ಎಲ್ಲಿಗೆ ಹೋಗ್ತೀನಿ. ಸೇಮ್ ಎರಡಕ್ಕೂ ಸೃಷ್ಟಿಗೂ ಸೇಮ್ ಪ್ರಶ್ನೆ ಅದಾವ, ನನಗೂ ಸೇಮ್ ಪ್ರಶ್ನೆ ಅದಾವ. ಸೊ ಇದಕ್ಕೆ ಏನಂತಂದ್ರಪ್ಪ ಅಂತಂದ್ರೆ ಶರಣರ ತತ್ವಶಾಸ್ತ್ರ ಅಂತೇಳಿ ಅಂದ್ರೆ. ತತ್ವಶಾಸ್ತ್ರಪ್ಪ ಅಂತಂದ್ರೆ ದೇವರ ಬಗ್ಗೆ ತಿಳ್ಕೊಳ್ಳೋದು, ಸೃಷ್ಟಿಯ ಬಗ್ಗೆ ತಿಳ್ಕೊಳ್ಳೋದು ಮತ್ತು ನನ್ನ ಬಗ್ಗೆ ತಿಳ್ಕೊಳ್ಳೋದು, ಮೂರರ ಬಗ್ಗೆ ತಿಳ್ಕೊಳ್ಳೋದು. ಇವರು ಉಗಮ ಎಲ್ಲಿ ಆಯಿತು, ಹೆಂಗೆ ಬಂದು ಎಲ್ಲಿ ಹೋಗ್ತೋ, ಇಷ್ಟೇ ತತ್ವಶಾಸ್ತ್ರಪ್ಪ ಅಂತಂದ್ರೆ. ಈಗ ನಾವು ಬಸವಾದಿ ಶರಣರ ಬಗ್ಗೆ ಓದ್ತೀವಿ. ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು, ಸಾಮಾಜಿಕ ಸಮಾನತೆಯನ್ನು ತಗೊಂಬಂದರು, ಸಾಮಾಜಿಕದ ವಚನಗಳನ್ನು ಬರೆದರು.
ಬರೆದ್ರು. ಅದನ್ನೆಲ್ಲ ನಾವು ಓದಿದೆವು. ಸಮಾಜದಲ್ಲಿ ಸಮಾನತೆಯನ್ನು ತೊಗೊಂಬಂದೆವು. ನೆಕ್ಸ್ಟ್ ಏನು ಮಾಡಿದ್ರು ಅವರು, ಧಾರ್ಮಿಕ ಮೂಢನಂಬಿಕೆಗಳನ್ನು ಕಿತ್ತಿ ಹೋಗಿದ್ರು. ಧಾರ್ಮಿಕ ಮೂಢ ಆಚರಣೆಗಳ ವಿರೋಧವಾಗಿ ಅವರು ಜನರನ್ನು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಸಜ್ಜುಗೊಳಿಸಿದರು. ಅದನ್ನು ನಾವು ಕಲಿತೆವು. ಈಗ ಮುಂದೆ ಏನು ಹೋಗ್ಬೇಕಾಗೈತಪ್ಪ ಅಂದ್ರೆ ನಾವು ತಾತ್ವಿಕ ವಚನಗಳ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ತಾತ್ವಿಕ ಚಿಂತನೆ, ತತ್ವಶಾಸ್ತ್ರದ ಚಿಂತನೆ ಅಂದರೆ ಈಗ ಸಾಮಾಜಿಕವಾಗಿ ನಾವು ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಿದೆವು, ಮೂಢನಂಬಿಕೆಗಳ ವಿರೋಧವು ಬಂದೆವು. ವೈಜ್ಞಾನಿಕ ಚಿಂತನೆಗೆ ನಮಗೆ ಹಚ್ಚಿದರು ಶರಣರು. ವೈಜ್ಞಾನಿಕ ತಳಹದಿಯ ಮೇಲೆ ಚಿಂತನೆ ಮಾಡಿರಿ ಅಂತೇಳಿ. ಶರಣರಿಗೆ ಹೆಂಗೆ ಇದೆಲ್ಲ ಗೊತ್ತಾಯಿತು? ಅವಾಗೇನು ದೊಡ್ಡ ಶಾಲೆಗಳಿದ್ದವೇನು, ದೊಡ್ಡ ದೊಡ್ಡ ಸಂವಹನ ಮಾಧ್ಯಮಗಳಿದ್ದವೇನು? ಇರಲಿಲ್ಲ. ಯಾಕಂದ್ರೆ ಜ್ಞಾನ ಅನ್ನೋದು ಕೆಲವೊಬ್ಬರಷ್ಟೇ ಸ್ವತ್ತಾಗಿತ್ತು. ಶರಣರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಕಾಯಕವನ್ನು ಮಾಡ್ತಾಯಿದ್ರು. ಉಳಿದ ಸಮಯದಲ್ಲಿ ಏನು ಮಾಡ್ತಿದ್ರು ಅವರು? ಲಿಂಗ ಪೂಜೆಯನ್ನು ಮಾಡ್ತಾಯಿದ್ರು, ಸತ್ಸಂಗವನ್ನು ಮಾಡ್ತಾಯಿದ್ರು, ಮತ್ತೇನು ಮಾಡ್ತಾಯಿದ್ರು? ಅನುಭವವನ್ನು ಹಂಚ್ಕೊಳ್ತಾಯಿದ್ರು. ಸೊ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಲಿಂಗ ಪೂಜೆಯ ಒಳಗೆ ಇನ್ನರ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರು ಅವರು. ಅಂದ್ರೆ ಅಂತರಂಗದೊಳಗೆ ಪ್ರವೇಶ, ತನ್ನೊಳಗೆ ತಾನು ಪ್ರವೇಶ ಅಂತ ಹೇಳ್ತಾರೆ. ಆ ತನ್ನೊಳಗೆ ತಾನು ಪ್ರವೇಶವನ್ನು ಮಾಡಿ ಅವ್ರು ಏನು ಮಾಡೋರು? ದಿವ್ಯ ಜ್ಞಾನವನ್ನು ಪಡೆದರು. ಸ್ವಂತ ಪಡೆದಿದ್ದು ದಿವ್ಯ ಜ್ಞಾನ. ಅವರವರು ದಿವ್ಯ ಶಕ್ತಿಲಿಂದನೇ ಹುಟ್ಟಿದವರಾಗಿದ್ದರು. ದಿವ್ಯ ಧ್ಯಾನವನ್ನು ಪಡೆದರು. ಅದನ್ನು ಏನು ಮಾಡಿದ್ರು ಅವರು? ವಚನಗಳ ಮುಖಾಂತರ ಡಾಕ್ಯುಮೆಂಟ್ ಮಾಡ್ಕೋವಂತ ಹೋದರು. ಒಂದೊಂದೊಂದೊಂದು ಅವ್ರಿಗೆ ಹೆಂಗೆ ದಿವ್ಯ ಜ್ಞಾನ ಅನುಭವ ಬರ್ತೈತಿ ಹಂಗೆ ವಚನಗಳ ಮುಖಾಂತರ ಬರ್ಕೋವಂತ ಹೋದರು. ಸೊ ಆ ದಿವ್ಯ ಜ್ಞಾನಗಳು ಹೆಂಗೆ ಕೊಟ್ರಪ್ಪ? ಫಸ್ಟಿಗೆ ಅವ್ರು ಏನು ಕೊಟ್ರಪ್ಪ ಅಂತಂದ್ರೆ ಸೃಷ್ಟಿಯ ರಚನೆ. ಸೃಷ್ಟಿ ಹೆಂಗೆ ರಚನೆ ಆಯಿತು? ಇಂಗ್ಲೀಷರು ಒಪ್ಪುಗಳು ಹೇಳಿದ್ರು ಮೊನ್ನೆ. ಸೃಷ್ಟಿಯ ರಚನೆ 9 ಹಂತಗಳಲ್ಲಿ ಆಯ್ತಂತ ಹೇಳ್ತಾರೆ ವಚನಕಾರರ ಪ್ರಕಾರ. 9 ಹಂತಗಳು ಸೃಷ್ಟಿಯ ರಚನೆ. ನಾವು ಈ ಒಂದು ಮಂತ್ರವನ್ನು ನೋಡಿದಾಗ ಗೊತ್ತಾಗ್ತದೆ. ಅ ಉ ಮ ಓಂ ಯ ವಾ ಸಿ ಮ ನ. ಈ ನಮಃ ಶಿವಾಯ ಓಂ ಬಸವ ಬಸವ ಇಲ್ಲ ಅ ಉ ಮ ಏನು ಹೇಳ್ತೀವಲ್ಲ, ಇದು ಉಲ್ಟಾ ಓದಿದ್ರೆ ಏನಾಗ್ತೈತಿ? ಸೃಷ್ಟಿ ರಚನೆಯ ಬಗ್ಗೆ ತಿಳಿತೈತಿ ನಮಗೆ. ಅದನ್ನು ಉಲ್ಟಾ ಓದೋದು. ಮತ್ತು ನಾವು ಅದನ್ನು ಸೀದಾ ಓದಿದ್ರೆ ಏನಾಗ್ತೈತಿ? ನಮ್ಮ ದಾರಿ ಏನು? ನಾವು ಹೊಳ್ಳಿ ಮತ್ತು ಅದು ಸೃಷ್ಟಿಗೆ ಮೂಲ ಎಲ್ಲಿ ಹುಟ್ಟಿತ್ತು ಅಲ್ಲಿ ಮುಟ್ಟಬೇಕಾಯ್ತಪ್ಪ ಅಂತಂದ್ರೆ ನಮಃ ಶಿವಾಯ ಓಂ ಬಸವ ಅಂತ ಓದಬೇಕು. ಅದನ್ನು ಉಲ್ಟಾ ಓದಿದೇವಪ್ಪ ಅಂತಂದ್ರೆ ಸೃಷ್ಟಿ ರಚನೆ ಬಗ್ಗೆ ಅದು ಅದರ ಕೋಡ್ ಅಂತಾರಲ್ಲ ಆ ಥರ. ಸೊ ಹೆಂಗಾಯ್ತಪ್ಪ ಅಂತಂದ್ರೆ ಪ್ರಥಮದಲ್ಲಿ ಫಸ್ಟ್ ಸೃಷ್ಟಿ ರಚನೆ ಆಗೋಕ್ಕಿಂತ ಮೊದಲು ದೇವ್ರು ಹೆಂಗಿದ್ದ, ಸೃಷ್ಟಿ ಹೆಂಗಿದ್ದಪ್ಪ ಅಂತಂದ್ರೆ ಮೂಲ ಸತ್ಯ ಶೂನ್ಯವಾಗಿತ್ತು ಒಂದು ಹೇಳ್ತಾರೆ ಶರಣರು. ಮೂಲ ಸತ್ಯ ಹೆಂಗಿತ್ತಪ್ಪ ಅಂತಂದ್ರೆ ಮೂಲ ಸತ್ಯರ ಅನ್ರಿ, ಇಲ್ಲ ದೇವರಾದರೂ ಅನ್ರಿ, ಇಲ್ಲಪ್ಪ ಅಂದ್ರೆ ಪರಮಾತ್ಮನಾದರೂ ಅನ್ಬೋದು, ಇಲ್ಲ ಬಸವನಾದರೂ ಅನ್ಬೋದು. ಇದರೊಳಗೆ ಏನು ಮೂಲ ಸತ್ಯ ಏನಿತ್ತು? ಶೂನ್ಯ ಆಗಿತ್ತು. ಇಲ್ಲ ಅಂತ ಹೇಳಿಲ್ಲ ಅವರು. ಏನೂ ಇಲ್ಲಾರ್ದಂಗಿತ್ತು. ಒಟ್ಟೆ ಅದನ್ನು ನೋಡ್ಲಾಕ್ಕೆ ಬರ್ಲಾರ್ದಂಗಿತ್ತು, ಮುಟ್ಲಾಕ್ಕೆ ಬರ್ಲಾರ್ದಂಗಿತ್ತು, ಅದನ್ನು ತೂಕ ಮಾಡ್ಲಾಕ್ಕೆ ಬರ್ಲಾರ್ದಂಗಿತ್ತು. ಮೂಲ ಸತ್ಯ ಇತ್ತು, ಬಟ್ ಅದು ಶೂನ್ಯವಾಗಿತ್ತು. ಆ ಶೂನ್ಯವನ್ನು 3 ಪ್ರಕಾರದಲ್ಲಿ ಅವರು ವರ್ಣನೆ ಮಾಡ್ತಾರೆ. ಏನಪ್ಪ ಅಂದ್ರೆ ಸರ್ವಶೂನ್ಯ ನಿರಾಲಂಬ ಲಿಂಗ ಮತ್ತು ನಿಶೂನ್ಯ ಲಿಂಗ, ನಿಷ್ಕಲ ಲಿಂಗ ಅಂಥೇಳಿ ವರ್ಣನೆ ಮಾಡ್ತಾರೆ. 3 ಪದಗಳನ್ನು ಕೊಡ್ತಾರೆ. ಸರ್ವಶೂನ್ಯ ನಿರಾಲಂಬ ಲಿಂಗ ಇಲ್ಲಪ್ಪ ಅಂತಂದ್ರೆ ನಿರಂಜನ ಲಿಂಗಪ್ಪ ಅಂತ ಹೇಳ್ತಾರೆ. ನಿರಂಜನ ಅಂದ್ರೆ ನಿಹಿ ಪ್ಲಸ್ ಅಂಜನ. ಅಂದರೆ ನಿಹಿ ಅಂದರೆ ಇಲ್ಲ, ಅಂಜನ ಅಂದರೆ ಕಪ್ಪು ಅಂದ್ರೆ ಅಲ್ಲಿ ಕೆಟ್ಟದ್ದು ಅನ್ನೋದು ಒಟ್ಟೆ ಇಲ್ಲ ಅಲ್ಲಿ. ನಿರಂಜನ ನಾವು ಅಪ್ಪಗಳಿಗೆ ಹೇಳಬೇಕಾದ್ರೆ ಹೇಳ್ತೀವಿ ನಿರಂಜನ ಪ್ರಣವ ಸ್ವರೂಪಿ ಅಂಥೇಳಿ. ಅಂದರೆ ಅಲ್ಲಿ ನಿರ್ಭಾವ ಅಂದರೆ ಭಾವ ಇಲ್ಲ, ಕೆಟ್ಟ ಭಾವನೂ ಇಲ್ಲ, ಒಳ್ಳೆಯ ಭಾವನೂ ಇಲ್ಲ. ಪ್ರಥಮದಲ್ಲಿ ಪರಮಾತ್ಮನನ್ನು ಅಂದ್ರೆ ಸತ್ಯ ವಸ್ತುವನ್ನು ವರ್ಣಿಸಬೇಕಾದ್ರೆ ಶರಣರು ಹಿಂಗೆ ವರ್ಣಿಸ್ತಾರೆ. ಇನ್ನೊಂದು ನಿಶೂನ್ಯ ಲಿಂಗ, ನಿರ್ಗುಣರಹಿತ ಮೊದಲನೇದು ನಿರ್ಭಾವ, ಭಾವ ಇಲ್ಲ. ಎರಡನೇದು ನಿರ್ಗುಣ. ಮೂರನೇದು ಏನಾಗ್ತೈತಿ? ನಿಷ್ಕಲ ಲಿಂಗ. ನಿಷ್ಕಲಪ್ಪ ಅಂತಂದ್ರೆ ಅವಯವ ಇಲ್ಲಾರ್ದು, ಕೈ ಇಲ್ಲ, ಕಾಲಿಲ್ಲ, ಅಂದರೆ ನಿರಾಕಾರ ಅಂತ ಹೇಳ್ತಾರಲ್ಲ, ನಿರಾಕಾರವಾಗಿತ್ತು ಫಸ್ಟ್ ದೇವರು. ಈಗ ನಾವೊಂದು ಎಕ್ಸಾಂಪಲ್ ತೊಗೊಬೋದು. ಈಗ ಮನುಷ್ಯರಿಗೆ ದೇವರಪ್ಪ ಅಂತಂದ್ರೆ ಹೆಂಗೆ? ಮನುಷ್ಯರ ಥರನೇ ಕಾಣಿಸಿದ್ರಷ್ಟೇ ಒಪ್ಕೊಂತಾನೆ ದೇವರು. ಈಗ ಒಂದು ಬೆಕ್ಕಿಗೆ ದೇವ್ರು ನೋಡ್ಬೇಕಾಗಿತ್ತು ಅಂತ ಇಟ್ಕೋರಿ. ಆ ಬೆಕ್ಕು ದೇವ್ರು ನೋಡ್ಬೇಕಂದ್ರೆ ಅದು ಹೆಂಗೆ ಮನುಷ್ಯ ಬಂದು ನಿಂತಂದ್ರೆ ಅದು ತಿಳ್ಕೊತದಾನೆ, ಇದು ಅಲ್ಲಿದೆ ಮನುಷ್ಯ ಅದನ್ನು, ಬೆಕ್ಕಿನ ಥರನೇ ದೇವ್ರು ಬೇಕು ನನಗಂತ ಹೇಳ್ತೈತದು. ಈಗ ಒಂದು ಕುದುರೆಗೆ ದೇವ್ರು ನೋಡ್ಬೇಕಾಯ್ತಂತಪ್ಪ ಅಂತಂದ್ರೆ ಮನುಷ್ಯನ ಥರ ದೇವ್ರು ನಿಂತಾರೆ ಅದು ಒಪ್ಕೊಳ್ಳಂಗಿಲ್ಲ, ನನಗೆ ಕುದುರೆ ಥರ ದೇವ್ರು ಬೇಕಂತ ಹೇಳ್ತೈತಿ. ಹಿಂಗೆ ಎಷ್ಟು 84 ಲಕ್ಷ ಜೀವಕೋಟಿಗಳದ ಅವ್ರು ಎಲ್ಲ ಏನು ಬೇಡ್ತಾವ? ತನ್ನ ಪ್ರತಿರೂಪ ನನ್ನಂಗೆ ಇರ್ಬೇಕು ದೇವ್ರು ಅಂದ್ರೆ ನಂಬ್ತಾವೆ. ಇಲ್ಲಪ್ಪ ಅಂದ್ರೆ ಏನು ಮಾಡ್ತಾವೆ? ಇದು ಅಲ್ಲ ಅಂಥೇಳಂತ. ಹಂಗೆ ನಿರಾಕಾರ ವಸ್ತುವಿಗೆ ದೇವ್ರು ಅಂತ ಹೇಳಿದ್ರು ಅವರು ಶರಣರ ಫಸ್ಟ್.
ಆಕಾರ ಇಲ್ಲ, ಗುಣ ಇಲ್ಲ, ಮತ್ತು ಭಾವ ಇಲ್ಲ. ಸೊ ಇದು ಒಂದು ಏನಿತ್ತಪ್ಪ ಅಂತಂದ್ರೆ ಏನೂ ಇಲ್ಲಾರ್ದ ಒಂದು ಸ್ಥಿತಿ ಫಸ್ಟ್ಗೆ, ಹೊಟ್ಟೆ ಏನೂ ಇಲ್ಲ, ಅದರದ್ದು ಗುಣಗಳು ಹಿಂಗಿದ್ದು. ಸೊ ಆಮೇಲೆ ಎರಡನೇ ಹಂತ ಬರ್ತೈತಿ, ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಜ್ಞಾನ ಚಿತ್ತು ಉದಯವಾಗಿತ್ತು ಅಂತ ಹೇಳ್ತಾರೆ. ಜ್ಞಾನ ಚಿತ್ತುವಪ್ಪ ಅಂತಂದ್ರೆ ಅದಕ್ಕೊಂದು ಸಂಕಲ್ಪ ಆಗ್ತೈತಿ. ಸಂಕಲ್ಪ ಇಲ್ಲಪ್ಪ ಅಂದ್ರೆ ಒಂದು ಲೀಲೆಯನ್ನು ಮಾಡ್ಬೇಕಂಥೇಳಿ ಅದರೊಳಗೆ ಮನಸ್ಸು ಬರ್ತೈತಿ. ಇಷ್ಟೇ ನಿಶೂನ್ಯವಾಗಿರೋದಲ್ಲ, ಒಂದು ಲೀಲೆ ಮಾಡೋಣಪ್ಪ ಅಂಥೇಳಿ ಆ ದೇವರಿಗೆ ಒಂದು ಸಂಕಲ್ಪ ಆಗ್ತೈತಿ, ಅದು ಶೂನ್ಯಲಿಂಗಕ್ಕೆ. ಸೊ ಅವಾಗ ಏನಾಗ್ತೈತಿ, ಅದು ಅ ಉ ಮ ಅನ್ನುವಂಥ 3 ಶಬ್ದಗಳು ಉತ್ಪತ್ತಿ ಆಗ್ತಾವಲ್ಲಿ. ಜಗತ್ತಿನ ಅಂದ್ರೆ ಈ ವಿಶ್ವದ ಮೊದಲ ಕಂಪನಕ್ಕೆ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ಗೊತ್ತಿರಬೇಕು, ಎಲ್ಲದಕ್ಕೂ ಆದಿ ಅನೇ ಅದು ಜಗತ್ತೊಳಗೆ. ನಾವು ಕನ್ನಡ ವರ್ಣಮಾಲೆ, ತಮಿಳು ಹಿಂಗೆ ಎಲ್ಲವಷ್ಟು ತೊಗೊಂಡ್ರೆ ಅಲ್ಲಿಂದ ಶುರು ಆಗ್ತೈತೆ, ಅ ಈ ಅಂತೆ. ಇಂಗ್ಲೀಷ್ ಒಳಗೆ ತೊಗೊಂಡ್ರೆ ABCD ಅದಿಂದನೇ ಶುರು ಆಗ್ತೈತಿ. ಲ್ಯಾಟಿನ್, ಗ್ರೀಕ್ ಎಲ್ಲ ತೊಗೊಂಡ್ರು ಅದಿಂದನೇ ಶುರು ಆಗ್ತೈತಿ. ನಡುವ ಸ್ಥಿತಿಗೆ ಉ ಅಂತಂದ್ರು ಮ ಅಂದ್ರೆ ಬಾಯಿ ಮುಚ್ಚಿಬಿಡ್ತೈತಿ. ಓಂ ಮ ಅಂದ್ರೆ ಕೊನೆ ಆಯ್ತು ಅಂತ ಹೇಳಿಲ್ಲ ಅರ್ಥ. ಇದು ಉ ಮೋದ ಒಂದು ಥರದ ಅರ್ಥ. ಇನ್ನೊಂದು ಥರದ ಅರ್ಥ ಏನಂತಂದ್ರೆ ಅಂತಂದ್ರೆ ಇಲ್ಲಿ ಜಗತ್ತಿನ ಪ್ರಥಮ ಕಂಪನ ಅಂತೆ ಫಸ್ಟ್ ಸೌಂಡ್ ಶುರುವಾಗಿದ್ದು ಜಗತ್ತೊಳಗೆ ದೇವ್ರು ಹುಟ್ಟಬೇಕಾದ್ರೆ ಮೂಲ ಹೂ ಆಗ್ತೈತಿ. ಇದಕ್ಕೆ ನಾದ ಬಿಂದು ಕಲೆ ಅಂತ ಹೇಳಿದ್ರು. ಊಮಕ್ಕೆ ನಾದ ಬಿಂದು ಕಲೆ, ಇಲ್ಲಾಂದ್ರೆ ಬಸವ ಅಂತಲೂ ಹೇಳ್ತಾರೆ ಇದಕ್ಕೆ. ಆ ಮಹಾ ಚಿತ್ಗಳ ಏನು ಹುಟ್ಟಿರ್ತದೆ ಜ್ಞಾನ ಚಿತ್ತು, ಅದಕ್ಕೆ ಬಸವಣ್ಣ ಅಂತ ಹೇಳ್ತಾರೆ ಶರಣರು. ಆ ನಿಶೂನ್ಯ ಲಿಂಗಕ್ಕೆ ಒಂದು ಇದು ಆಯಿತು, ಏನಪ್ಪ ಅಂತಂದ್ರೆ ಈ ಸೃಷ್ಟಿಯನ್ನು ಮಾಡ್ಬೇಕಂಥೇಳಿ ಒಂದು ಅದರೊಳಗೆ ಪ್ರೇರಣೆ ಆಯಿತು. ಆ ಪ್ರೇರಣೆಗೆ ಬಸವಣ್ಣ ಅಂತ ಹೇಳ್ತಾರೆ ಜ್ಞಾನಚಿತ್ತು. ಅದು ಆದಮೇಲೆ ನಾದ, ಪ್ರಥಮ ನಾದ ಅಂದ್ರೆ ಅನ್ನೋದು ಬಿಂದು ಹುಟ್ಟತೈತೆ. ಅದು ಆದಮೇಲೆ ಬಿಂದುವಪ್ಪ ಅಂತಂದ್ರೆ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ. ಅದು ಹುಟ್ಟತೈತಿ ಫಸ್ಟ್ಗೆ, ಸಣ್ಣ ಕಣ, ಕಣ್ಣಿಗೆ ಕಾಣಿಸ್ಲಾರ್ದಂಥ ಒಂದು ಕಣ ಹುಟ್ಟತೈತಿ. ಸೊ ಅದು ಆದಮೇಲೆ ಅದು ವ್ಯಕ್ತ ರೂಪ ಆಗ್ತೈತಿ. ನಾದ ಬಿಂದು ಕಲೆ ಅಂದ್ರೆ ಒಂದು ಕಣ್ಣಿಗೆ ಗುರುತಿಸುವ ಬೇಕಾದಂಥ ಒಂದು ಅಭಿವ್ಯಕ್ತ ರೂಪ, ನಮ್ಮ ಕಣ್ಣಿಗೆ ಕಾಣಿಸುವಂಥ ಒಂದು ಅಭಿವ್ಯಕ್ತ ರೂಪ ತಯಾರಾಗ್ತೈತೆ ಅಲ್ಲಿ. ಅದಕ್ಕೆ ಓಂ ಅಂತೇಳಿ ಆಗ್ತೈತೆ ಅದು. ಓಂ ಫಸ್ಟ್ ನಾದ ಶುರುವಾಯಿತು, ಬಿಂದು ಬಂತು ಒಂದು. ಸೊ ಅದಕ್ಕೆ ಮ ಕೂಡಿ ಏನಾಗ್ತೈತಿ, ಕಾಣಿಸ್ತೈತಿ ಅದು ಸಣ್ಣಗೆ. ಅದಕ್ಕೆ ಏನಪ್ಪ, ಅದರೊಳಗೆ ಇದು ಜ್ಞಾನ ಚಿತ್ತು 4 ಸೇರ್ತಾವೆ ನೋಡ್ರಿ. ಶೂನ್ಯ ಇದ್ದಿದ್ದು ಜ್ಞಾನ ಚಿತ್ತು ಬಂತು, ಅದರೊಳಗೆ ಒಂದು ವಿಚಾರ ಬಂತು. ಆ ವಿಚಾರ ಡೈರೆಕ್ಷನ್ ಅಂತಾರಲ್ಲ, ಅದು ವಿಚಾರ, ಮೂಲ ವಿಚಾರ ಮತ್ತು ಇವು 4 ಕೂಡಿದ್ರೆ ಏನಾಗ್ತದೆ, ಮಹಾಲಿಂಗ ಅಂತ ಹೇಳ್ತಾರೆ. ಮಹಾಲಿಂಗದ ಪರಿಕಲ್ಪನೆಯನ್ನು ಶರಣರು ಈ ಥರ ಕೊಟ್ಟರು. ಎಲ್ಲ ವಚನಗಳನ್ನು ಓದಿದಾಗ ಮಹಾಲಿಂಗದ ಬಗ್ಗೆ ಬಹಳಷ್ಟು ಬರ್ತೈತಿ. ಮಹಾಲಿಂಗ ಅಂತ ಹೇಳ್ತಾರೆ. ಏನಿದು ಮಹಾಲಿಂಗಪ್ಪ ಅಂದ್ರೆ ಇದೇ ಮಹಾಲಿಂಗ. ಏನೇನೇನೇನು ಇರಲಿಲ್ಲ, ನಮ್ಮ ಭೂಮಿ ಇಲ್ಲ, ನಕ್ಷತ್ರ ಇಲ್ಲ, ಆಕಾಶ ಕಾಯಿಗಳಿಲ್ಲ, ಚಂದ್ರ ಇಲ್ಲ, ಏನೂ ಇಲ್ಲಾರದಂಥ ಸ್ಥಿತಿಯೊಳಗೆ ಈ ಜಗತ್ತಿನೊಳಗೆ ಒಂದು ಸಣ್ಣದ ಒಂದು ಏನು ತಯಾರಾಯಿತು, ಮಹಾಲಿಂಗ ತಯಾರಾಯಿತು. ಅದನ್ನೇ ಶರಣರು ಏನು ಹೋಲಿಸಿದ್ರಪ್ಪ ಅಂತಂದ್ರೆ ನಮ್ಮ ಲಿಂಗಕ್ಕೆ ಹೋಲಿಸಿದ್ರು. ಮಹಾಲಿಂಗ ತಯಾರಾಯಿತು ಫಸ್ಟಿಗೆ. ಇದೇ ಸೈಜ್ ಇತ್ತು, ಇದಕ್ಕಿಂತ ಸಣ್ಣದಿತ್ತು, ಬಟ್ ನಮ್ಮ ತಿಳುವಳಿಕೆಗೋಸ್ಕರ ನಾವು ಈ ಸೈಜ್ ಇತ್ತು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಹುಟ್ಟಿದ್ದೇ ಮಹಾಲಿಂಗ, ಅಷ್ಟೇ ಹುಟ್ಟಿತ್ತು ಮಹಾಲಿಂಗ, ಅಷ್ಟು ತಯಾರಾಯಿತು. ಅದಕ್ಕೆ ಅವರು ನಿರಾಕಾರ, ನಿರ್ಗುಣ, ನಿರ್ಭಾವ ದೇವರು ಅಂತ ಹೇಳಿದ್ರು. ಅಂದ್ರೆ ಗುಣ ಇಲ್ಲ, ಅವಯವ ಇಲ್ಲ, ಮತ್ತು ಇಲ್ಲಾರ್ದಂಥದ್ದು ಹುಟ್ಟಿತ್ತು ಮಹಾಲಿಂಗ. ಆ ಮಹಾಲಿಂಗ ಹುಟ್ಟೋದು ಏನಾಯಿತು, ಮ ಹುಟ್ಟತಿ ಸದ್ದ, ಮತ್ತು ಮಹಾಲಿಂಗ ಹುಟ್ಟುತ್ತೆ. ಅದು ಮಕ್ಕೆ ಮತ್ತು ನಾನು ಲಿಂಗಗಳ ಪ್ರಕಾರ ಹೇಳಿದ್ದೆ ನಾನು ಮೊನ್ನೆ. ಅದಕ್ಕೂ ಶರಣರು ಎಲ್ಲದಕ್ಕೂ ಲಿಂಗಮಯಾಗಿ ನೋಡಿದ್ದಾರೆ ಜಗತ್ತೊಳಗೆ. ದೇವರು ಮೂರ್ತಿ ರೂಪವನ್ನು ಯಾವುದೂ ಕೊಟ್ಟಿಲ್ಲ ಅವರು. ಜಗತ್ತಿಗೆ ಉತ್ಪತ್ತಿ ಕಾರಣ ಲಿಂಗ, ಲಯಕ್ಕೂ ಕಾರಣ ಲಿಂಗ. ಈ ಮಹಾಲಿಂಗ ಉತ್ಪತ್ತಿ ಆದ ಕೂಡಲೇ ಮಹಾಲಿಂಗದಿಂದ 3ನೇ ಸ್ಟೇಜ್ ಅದು ಮಹಾಲಿಂಗ. ಅದು ಆದಮೇಲೆ ಏನಾಗ್ತೈತಿ, ಮುಂದೆ ನ ನಮಃ ಶಿವಾಯ ಅಂತ ಏನು ಹೇಳ್ತೀವಲ್ಲ, ಉಲ್ಟಾ ಹುಡ್ತಾವೆ. ಫಸ್ಟ್ಗೆ ಏನು ಹುಡ್ತದೆ, ಅದರಲ್ಲಿಂದ ಆಕಾಶ ತತ್ವ ಹುಡ್ತೈತಿ ಯದಿಂದ. ವಿಜ್ಞಾನಿಗಳ ಒಂದು ಪ್ರಯೋಗ ಮಾಡಿದ್ರೆ, ಈಗ ಬಿಗ್ ಬ್ಯಾಂಗ್ ಥಿಯರಿ ಅಂಥೇಳಿ ಭಾಳಷ್ಟು ವಿಜ್ಞಾನಿಗಳು 1900ದ ಮುಂದ ಮೇಲೆ ಸ್ಟಿಫನ್ ಹಾಕಿಂಗ್ ಭಾಳಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಒಂದು ವಿಚಾರವನ್ನು ಮಂಡನೆ ಮಾಡಿದ್ರು. ಜಗತ್ತು ಹೆಂಗೆ ಹುಟ್ಟೈತಿ ಅಂತ ಹೇಳಿದಾಗ ಅವರು ಹೇಳಿದ್ರು, ಜಗತ್ತು 1380 ಕೋಟಿ ವರ್ಷಗಳ ಹಿಂದೆ ಒಂದು ಸಣ್ಣ ಅಣುವಿನಿಂದ ಹುಟ್ಟ್ಯದ ಅಂತ ಹೇಳಿದ್ರು. ಸೊ ಇಲ್ಲಿರುವ ನೀವೆಲ್ಲರೂ ಈ ಬಸವನ ಬಾಗೇವಾಡಿ, ಬೆಂಗಳೂರು, ಜಗತ್ತು, ಸೂರ್ಯ, ಚಂದ್ರ ಎಲ್ಲವೂ ನಮ್ಮ ಏನಂದ್ರೆ ನಮ್ಮ ಅನುಭವಕ್ಕೆ ನಮಗೆ ತಿಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ. ಇದು
ಒಂದೇ ಅಣುವಿನಿಂದ ಹುಟ್ಟ್ಯಾದಂದ್ರೆ ಪಟ್ನೆ ನಂಬಂಗಿಲ್ಲ ನಾವು. ಬಟ್ ಅದು ವಿಜ್ಞಾನಿಗಳ ಕೂಡ ಅದನ್ನೊಂದು ಪ್ರಯೋಗ ಸಹಿತ ಮಾಡಿ ಸಿದ್ಧ ಮಾಡಿದ್ರು ಅವರು. ಏನಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ. ಅಂದ್ರೆ ಒಂದೇ ಅಣುವಿನಿಂದ ಹುಟ್ಟ್ಯಾದ ಜಗತ್ತೆಲ್ಲ. ಆ ಅಣು ಏನಾಯಿತು, ಅದಕ್ಕೊಂದು ಶಕ್ತಿ ಬಂತು. ಅದು ಶಕ್ತಿ ಬಂದು ಏನಾಯ್ತು ಅಂದ್ರೆ ಅದ್ರ ಟೆಂಪ್ರೇಚರ್ ಭಾಳ ಜಾಸ್ತಿ ಆಗ್ತೈತಿ. ಕೋಟಿ 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 ಲಕ್ಷ ಕೋಟಿಯಷ್ಟು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಆಗ್ತದೆ ಅದು ಮಹಾಲಿಂಗದ್ದು. ಅವರು ಅದನ್ನೇ ಕೊಟ್ಟರು. ಇದನ್ನೇ ಸಿದ್ಧಾಂತವನ್ನು ಅವ್ರು ಒಪ್ಕೊಂಡ್ರಿ ಸದ್ದ ಪಾಶ್ಚಾತ್ಯರು. ಅದು ದೊಡ್ಡದಾಗಿ ಏನಾಗ್ತೈತಿ, ಅದು ಒಂದು ದಿವಸ ಮಹಾಸ್ಫೋಟ ಆಗ್ತೈತಿ. ಇದು ಮಹಾಲಿಂಗ ಮಹಾಸ್ಫೋಟ ಆಯ್ತಪ್ಪ ಅಂದ್ರೆ ಈಗ ಒಂದು ದೊಡ್ಡದು ಬಾಂಬ್ ಹಾಕಿದಾಗ ಗೊತ್ತಾಗ್ತದೆ. ಸ್ಫೋಟ ಆದ್ಕೊಳ್ಳಿ ಏನು ಬಿಡುಗಡೆ ಆಗ್ತದೆ, ಫಸ್ಟ್ ಗಾಳಿ ಬಿಡುಗಡೆ ಆಗ್ತೈತಿ. ಸೊ ಅದನ್ನು ಅಕ್ಯುಪೈ ಮಾಡ್ಲಿಕ್ಕೆ ಸ್ಪೇಸ್ ಬೇಕಾಗ್ತೈತಿ. ಸೊ ಬಯಲು ತತ್ವ ಇತ್ತಲ್ಲಿ. ಆ ಬಯಲು ತತ್ವದೊಳಗೆ ಏನಾಯ್ತದ, ಹೋಗಿ ಬಯಲು ನಿರ್ಮಾಣ ಆಯಿತು. ಅದಾದಮೇಲೆ ಇಲ್ಲಿ ಗಾಳಿ ತತ್ವ ಅಂತ ಹೇಳ್ತೀವಿ ನಾವು ಪೂರ್ತಿ. ಇದು ಬಯಲು ತತ್ವ, ಇದು ಗಾಳಿ ತತ್ವ. ಶ್ವಾಸಕೋಶದೊಳಗೆ ಫುಲ್ ಗಾಳಿ ತಗೊಂಡು ಗಾಳಿ ಬಿಡ್ತೀವಿ ನಾವು, ಇಷ್ಟು ಗಾಳಿ ತತ್ವ ಇದು. ಸೊ ಗಾಳಿ ಧೂಳಿನಿಂದ ಆದಂಥ ಕಣಗಳ ಉತ್ಪತ್ತಿ, ಅದು ದೊಡ್ಡದು, ಎಷ್ಟೋ ಕೋಟಿ 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 ಕಿಲೋಮೀಟರ್ ಗಟ್ಟಲೆ ಅದು ಹರಡ್ತು. ಬರೀ ಒಂದೇ ಲಿಂಗದಿಂದನೇ ಬ್ಲಾಸ್ಟ್ ಆಗಿದ್ದು ಹರಡು ಏನಾಯ್ತದು, ಗಾಳಿ ತತ್ವ ಆಯಿತು. ಗಾಳಿ ತತ್ವ ಆದಮೇಲೆ ಇದನ್ನು ಕೆಳಗೆ ನಾವು ಏನಾಯ್ತು, ಶೀತತ್ವ, ಶಿಕಾರ ಅಂತ ಪರಿಣಾಮ ಕೊಡ್ತೀವಿ. ಇದಕ್ಕೆ ಹೇಳ್ತೀನಿ ಲಿಂಗದ ಬಗ್ಗೆ. ಅಲ್ಲಿದ ಗಾಳಿ ಹೆಂಗಿತ್ತಂದ್ರೆ ಬೆಂಕಿಯ ಕಣಗಳಿದ್ದವು, ಅಷ್ಟು ಟೆಂಪರೇಚರ್ ಇತ್ತಲ್ಲ. ಸೊ ಒಂದು ಬಾಹ್ಯಾಕಾಶದ ಒಂದು ನಿಯಮ ಏನೈತೆ ಅಂದ್ರೆ, ಏನೇ ಒಂದು ಬಾಹ್ಯಾಕಾಶದೊಳಗೆ ಹಾಕಿದ್ರೆ ಅವೆಲ್ಲ ಕೂಡ್ಕೊಂತ ಒಂದು ಕಡೆ ಕೂಡ್ಕೊಂಡು ದೊಡ್ಡದು ಸುತ್ತ ಸಣ್ಣದು ತಿರುಗಾಡಕ್ಕೆ ಶುರುವಾಗ್ತೈತಿ. ಈ ಬಾಹ್ಯಾಕಾಶಕ್ಕೆ ಹೋಗಿರ್ತಾರೆ, ಬಾಹ್ಯಾಕಾಶದ ಇದು ಅಸ್ಟ್ರೋನಾಟ್ಸ್, ಅವರು ಒಂದು ಹನಿ ನೀರು ಏನಾದರೂ ಚೆಲ್ಲದ್ರಪ್ಪ ಅಂದ್ರೆ ಕುಡಿಯೋದು ಸುತ್ತ ತಿರ್ಗಾಕ್ಕೆ ಶುರು ಮಾಡ್ತೈತೆ ಅವ್ರಿಗೆ. ಸೊ ಅದಕ್ಕೆ ಅವ್ರು ಪೈಪ್ ಒಳಗೆ ಕುಡಿತಾರೆ. ಪೈಪ್ ಒಳಗೆ ಏನು ಮಾಡೋದೆಲ್ಲ ಪೈಪ್ ಒಳಗೆ ಮಾಡ್ತಾರೆ. ಒಂದೇ ಏನಾದ್ರೆ ದೊಡ್ಡದ್ರ ಸುತ್ತ ಸಣ್ಣದು ತಿರುಗ್ತೈತೆ ಅಷ್ಟೇ. ಸೊ ಅದು ಏನಾಯಿತು, ಫಸ್ಟಿಗೆ ಗ್ಯಾಲಾಕ್ಸಿಗಳು ತಯಾರಾದವು ಜಗತ್ತಿನೊಳಗೆ. ಗ್ಯಾಲಾಕ್ಸಿಗಳದು ಒಳಗಿಂದ ಧೂಳಿನ ಕಣ, ಬೆಂಕಿಯ ಕಣ ಕೂಡಿ 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 ಸೂರ್ಯಗಳು ತಯಾರದು ಆಮೇಲೆ. ಸೊ ಅದು ಏನದು, ಬೆಂಕಿ ತತ್ವ ಆಯ್ತದ. ಬೆಂಕಿ ತತ್ವ ಆಮೇಲೆ ಸ್ಪೇಸ್ ಒಳಗೆ ಫಸ್ಟ್ ಭೂಮಿ ತಯಾರಾಗೋಕ್ಕಿಂತಲೂ ಮೊದಲು ನೀರು ತಯಾರಾಗೈತಿ. ವಿಜ್ಞಾನಿಗಳು ಇದನ್ನು ಒಪ್ಕೊಂಡಾರ. ಫಸ್ಟ್ ನೀರು ತಯಾರಾಗ್ತೈತಿ. ಅದಾದಮೇಲೆ ಸೂರ್ಯ ಎಷ್ಟು ದೊಡ್ಡದೈತಿ ಅಂತ ನಾನು ಮೊನ್ನೆ ಹೇಳಿದ್ದೆ. ಒಂದು ಭೂಮಿಯನ್ನು ಒಂದು ಸೂರ್ಯನೊಳಗೆ ಹಾಕಿದ್ರೆ 1,00,000 ಭೂಮಿಗಳನ್ನು ಹಾಕ್ಬೋದು ಒಂದು ಸೂರ್ಯನೊಳಗೆ. 1,00,000 ಪಟ್ಟು ದೊಡ್ಡದೈತಿ ಸೂರ್ಯ. ನಮ್ಗೆ ಕಾಣಿಸಂಗಿಲ್ಲ, ಇಷ್ಟೇ ಕಾಣಿಸ್ತೈತಿ. ಆ ಸೂರ್ಯ ಸಣ್ಣದಾಗಬೇಕಾದ್ರೆ ಏನಾಯಿತು, ಅದ್ರ ಮೇಲ್ಮೈಯೊಳಗೆ ಜ್ವಾಲಾಮುಖಿಗಳು ಉಂಟಾಗಿ ಒಂದು ಸಣ್ಣದು ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಸಿಡಿತಾವಲ್ರಿ, ಒಂದು ಸಣ್ಣದು ಚಟ್ ಅಂತೇಳಿ ಹಂಗೆ ಸಿಡೀತು. ಆ ಸಿಡದಿದ್ದು ಆಗಿದ್ದೇ 9-10 ಏನು ಗ್ರಹಗಳು ಮತ್ತು ಉಪಗ್ರಹಗಳು ಏನಾಗ್ಯವಲ್ಲ, ಸೂರ್ಯನಿಂದ 1,00,000 ರೂಪಾಯಿ ಒಳಗೆ ₹1 ನಾಣ್ಯ ಹೊರಗೆ ಬಂದಂಗೆ ಅಷ್ಟೇ. ಇಷ್ಟು ದೊಡ್ಡ ಚೀಲ ಐತೆ, ₹100 1,00,000 ನಾಣ್ಯಗಳದ, ಒಂದು ನಾಣ್ಯ ₹1 ಗಾಡಿ ಹೊರಗೆ ಬಂದಂಗೆ ಹಂಗೆ ಬಂದಾಗ ಭೂಮಿ ತಯಾರಾಯಿತು. ಸೊ ಹೆಂಗೆ ಗೊತ್ತಾಯ್ತಲ್ಲ, ಫಸ್ಟು ಆಕಾಶ ತತ್ವ ತಯಾರಾಯಿತು ಮಹಾಲಿಂಗದಿಂದ. ಮಹಾಲಿಂಗ ಅದಕ್ಕೆ ಶರಣರು ಏನಂತಾರಪ್ಪ ಅಂತಂದ್ರೆ ಮಹಾಬೆಳಗು ಅಂತೇಳಿ ಹೇಳ್ಯಾರ. ಭಾಳಷ್ಟು ವಚನಗಳದಾವೆ. ಮಹಾಬೆಳಗು ಫಸ್ಟ್ ಏನಾಯಿತು, ಆಕಾಶ ತತ್ವ ಬಯಲು ಹುಟ್ಟಿತು. ಬಯಲು ಹುಟ್ಟಿದ ಮೇಲೆ ಏನಾಯಿತು, ಬಯಲು ಇತ್ತು ಅಂತ ಹೇಳ್ತಾರೆ. ಬಯಲು ಇತ್ತು, ಅದರೊಳಗೆ ಆಕಾಶ ತತ್ವ ಹೋಗಿ ಕೂಡ್ತು. ಅದಾದಮೇಲೆ ಏನಾಯಿತು, ಗಾಳಿ ತತ್ವ ಆಯಿತು. ಗಾಳಿ ತತ್ವ ಆದಮೇಲೆ ಬೆಂಕಿ ತತ್ವ ಆಯಿತು. ಬೆಂಕಿ ತತ್ವ ಆದಮೇಲೆ ನೀರಿನ ತತ್ವ ಆಯಿತು. ಅದಾದಮೇಲೆ ಭೂಮಿ ತಯಾರಾಯಿತು. ಸೊ ಇಷ್ಟು ಸೃಷ್ಟಿಯ ರಚನೆ ಶರಣರದು. ಒಂದು ಇದು ಕಲ್ಪನೆಯಲ್ಲ ಮತ್ತು ಸ್ಪಷ್ಟ ಜ್ಞಾನ ಶರಣರದು. ಸೊ ಅವ್ರು ಹೆಂಗೆ ತಿಳ್ಕೊಂಡ್ರಪ್ಪ ಅಂದ್ರೆ ಅದು ಅವ್ರ ಎತ್ತರಕ್ಕೆ ಹೋದರೆ ತಿಳಿಬೋದು, ನಮಗೆ ಗೊತ್ತಿಲ್ಲ. ಸೊ ಇಷ್ಟು ತಿಳಿತು. ಇದು ತಿಳಿದ ಮೇಲೆ ನಾವು ಏನು ತಿಳ್ಕೊಬೇಕು ಸದ್ದ, ಇದಕ್ಕೆ ಅವರು ಒಂದಿಷ್ಟು ವಚನಗಳ ಉಲ್ಲೇಖನ ಕೊಡ್ತಾರೆ. ಇದು ಫಗು ಒಳಕಟ್ಟಿ ಅವರು ಬರೆದಂಥ ವಚನ ಶಾಸ್ತ್ರ. ಇದು ಸಂಪುಟ 6 ಇದ್ರೊಳಗೆ ಸೃಷ್ಟಿಯ ಉಗಮದ ಬಗ್ಗೆ ಅವರು ವಚನಗಳನ್ನು ಉಲ್ಲೇಖನ ಕೊಟ್ಟಿದ್ದಾರೆ. ಮತ್ತು ಜೀವಿಗಳ ಉದಯ ಮತ್ತು ಕರಣ ಹಾಸಿಗೆಯನ್ನು ಬರೆದಿದ್ದಾರೆ. ಅಂದರೆ ಕರಣ ಹಾಸಿಗೆ ಅಂದರೆ ತತ್ವಗಳ ವಿಧಗಳು. ಈ ಜಗತ್ತಿನೊಳಗೆ ಎಷ್ಟು ತತ್ವಗಳದಾವೆ, ಮೂಲ ತತ್ವಗಳು ಎಷ್ಟು, ಅವು 1, 2, 4, 6 ಹೆಂಗೆ ಹಾಕುವಂತ ಒಂದು ಆ ತತ್ವಗಳ ವಿವರಣೆ ಕೊಟ್ಟಾರೆ. ಮತ್ತು ಆ ತತ್ವಗಳು ಹೆಂಗೆ ಭೂಮಿ ಲಯ ಆಗಬೇಕಾದ್ರೆ ಹೆಂಗೆ ಒಂದ್ರೊಳಗೆ ಕೂಡ್ಕೊತ ಹೋಗ್ತಾವೆ ಅನ್ನೋದ್ರ ಬಗ್ಗೆ ವರ್ಣನೆ ಕೊಟ್ಟರು. ಅದಕ್ಕೆ ಹೇಳಿದೆ ನಾನು, ತಾತ್ವಿಕ ವಚನಗಳನ್ನು ನಾವು ಚಿಂತನೆ ಮಾಡುವಂಥ ಈಗ ಸಮಯ ಬಂದೈತಂತೆ. ಅವರು ಒಂದು ವಚನಗಳನ್ನು ಹೇಳ್ತಾರೆ. ಇಲ್ಲಿ ನಾ ಒಂದು 2-3 ವಚನಗಳನ್ನು ಹೇಳ್ತೀನಿ, ಅದ್ರ ಮೇಲೆ ಗೊತ್ತಾಕತ್ ಹೋಗ್ತೈತಿ. ಆದಿ ಮಧ್ಯ ಅವಸಾನವಿಲ್ಲದಂದು, ಆದಿ ಅನಾದಿ ನಾದ ಬಿಂದು ಕಲೆಗಳೂ ಇಲ್ಲದಂದು, ಸಾವಯವ ನಿರವಯವೂ ಇಲ್ಲದಂದು, ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಗಳೇನೂ ಇಲ್ಲದಂದು, ನಿತ್ಯ ನಿರಂಜನ ಪರವಸ್ತು ನೀನೇ ಇದ್ದೀಯಲ್ಲ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಯಡೂರು ಸಿದ್ಧಲಿಂಗೇಶ್ವರರು ಬಹಳಷ್ಟು ತಾತ್ವಿಕ ವಚನಗಳನ್ನು ಬರೆದಾರೆ. ಸೃಷ್ಟಿಯ ರಚನೆ ಬಗ್ಗೆ ಅವು ಸಿಕ್ಕಿದ್ದು ಅವರು ಸಿಕ್ಕವ.
ಭಾಳಷ್ಟು ಜನರದು ಸಿಕ್ಕಾವ. ಇವ್ರು ಹೇಳ್ತಾರೆ ಆದಿ ಮಧ್ಯೆ ಏನೂ ಇಲ್ಲಾರ್ದಂಗೆ ನೀ ಹೆಂಗಿದ್ದೆಪ್ಪ ಅಂತಂದ್ರೆ ನಿಶೂನ್ಯನಾಗಿದ್ದಿ. ಆದಿ ಅನಾದಿ ಇಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸುರಾಳ ನಿರಾಳ ಇಲ್ಲದಂದು, ಭೇದ ಭೇದಂಗಳೇನು ಇಲ್ಲದಂದು. ಭೇದ ಅಂದ್ರೆ ಒಂದೇ ಐತಲ್ಲಿ, ಒಂದೇ ಪಾರ್ಟಿಕಲ್ ಹುಟ್ಟೈತಿ. ಇಲ್ಲಿ 2 ಪಾರ್ಟಿಕಲ್ ಹುಟ್ಟಿದ್ದಪ್ಪ ಅಂತಂದ್ರೆ ನಾನು ಮತ್ತು ನೀನು ಅನ್ನೋದು 2 ಭಾವ ಬರ್ತೈತಿ ಅಲ್ಲಿ. ಬಟ್ ಒಂದೇ ಪಾರ್ಟಿಕಲ್ ಹುಟ್ಟಿದ್ರೆ ಅಂದ್ರೆ ನಾನು ಅನ್ನೋದು ಒಂದೇ, ನಾನುಲಿಂದನೇ ಜಗತ್ತೈತಿ ಎಲ್ಲ ವಸ್ತು. ಅಂದ್ರೆ ಇಲ್ಲಿ 2 ಇಲ್ಲ, ಅದ್ವೈತ ಅಂದ್ರೆ ಅದ್ವಿತೀಯ, ಒಂದೇ ಐತೆ ಅಂತೇಳಿ ಅವರು ಪ್ರತಿಪಾದನೆ ಮಾಡಿದ್ರಿ. ಮತ್ತು ಇಲ್ಲದಂದು, ಭೇದಗಳೇನು ಇಲ್ಲದಂದು, ನಿಮ್ಮನ್ನರಿಯದೇ ನೀವು ಇದ್ದಿರಲ್ಲ ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಪಂಚಭೂತಗಳ ಉತ್ಪತ್ತಿ ಇಲ್ಲದಂದು, ಅಂಡಜ ಜವಳಜ ರಚಿಸದಂದು, ಚತುರ್ದಶ ಭುವನಂಗಗಳು ಇಲ್ಲದಂದು, ಯಾವ ಭೂಮಿಗಳೇ ಹುಟ್ಟಲಾರದಂದು, ಪಂಚಶತಕೋಟಿ ವಿಸ್ತೀರ್ಣದ ಅನಂತ ಕೋಟಿ ಬ್ರಹ್ಮಾಂಡಾದಿ ಲೋಕಗಳೇನೂ ಇಲ್ಲದಂದು. ಅವರು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅವ್ರು ಎಷ್ಟೇ ಅದನ್ನು. ನಾನು ನೀನೆಂಬ ವಾಕು ಹುಟ್ಟದಂದು, ನಾನು ಇಲ್ಲ ನೀನು ಇಲ್ಲ ಯಾರೂ ಇಲ್ಲಾರ್ದಂದು, ಅನಿರ್ವಾಚ್ಯ ಮಹಾಶೂನ್ಯವಾಗಿ ಇದ್ದಿರಲ್ಲ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸೊ ಹಿಂಗೆ ಇವ್ರು ಹೇಳ್ಕೊತ ಹೋಗ್ತಾರೆ. ಮತ್ತು ಇದಕ್ಕೆ ಬಸವಣ್ಣ ಅವಾಗೇ ಹುಟ್ಟಿದ್ರು ಅಂತ ಹೇಳ್ತಾರೆ. ಇಂಗ್ಲೀಷರ ಅಪ್ಪಗಳು ಮೊನ್ನೆ ಬಂದಾಗ ಹೇಳಿದ್ರು ಬಸವಣ್ಣ ಅಂತ ಹೆಸರಿಟ್ಟರು ಅವ್ರ ತಾಯಿ. ಮೊದಲು ಇರಬೇಕಲ್ರಿ ಹೆಸರಿದು, ಸುಮ್ಮನೆ ಇಡ್ತಾರೆ. ಈಗ ನಮ್ಮ ಹೆಸರಿಟ್ಟರೆ ನಮ್ಮ ತಾತಾರ ಹೆಸರು ಮತ್ತು ಯಾರ್ದಾರ ಒಬ್ಬರು ಹೆಸರು ಇರ್ಬೇಕಲ್ಲ. ಹಂಗೆ ಬಸವಣ್ಣ ಅನ್ನೋದು ಹೆಸರು ಎಲ್ಲಿಂದ ಬಂತಪ್ಪ ಅಂತಂದ್ರೆ 1380 ಕೋಟಿ ವರ್ಷಗಳ ಹಿಂದೆ ಏನು ಮಹಾಲಿಂಗ ತಯಾರಾಗಿತ್ತಲ್ಲ, ಆ ಮಹಾಲಿಂಗ ತಯಾರಾಗ್ಲಕ್ಕೆ ಅದರೊಳಗೆ ಏನು ಜ್ಞಾನಚಿತ್ತು ಉದಯಿಸಿತ್ತು, ಅದಕ್ಕೆ ಬಸವಣ್ಣ ಅಂತ ಹೇಳಿದ್ರು. ಬಸವ ಮ ಬಸವ ಅನ್ನೋದು ಉತ್ಪತ್ತಿಯಾಗಿದ್ದು ಅಲ್ಲಿ ಉತ್ಪತ್ತಿಯಾಗಿತ್ತು. ಅದಕ್ಕೆ ಒಂದು ವಚನ ಉಲ್ಲೇಖವನ್ನು ಕೊಡ್ತಾರೆ ಅವ್ರು. ಏನಂದ್ರೆ ಅನಾದಿ ಪರಶಿವ ತತ್ವದಿಂದ ಚಿತ್ತು ಉದಯವಾಗಿತ್ತು, ಅದೇ ಜ್ಞಾನಚಿತ್ತು ಉದಯವಾಗಿತ್ತು. ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ ನೋಡ. ಆ ಚಿತ್ ಸ್ವರೂಪ ಏನಿತ್ತಲ್ಲ ಅದೇ ಬಸವಣ್ಣ. ಆ ಬಸವಣ್ಣನಿಂದ ನಾದ ಬಿಂದು ಕಲೆಗಳು ಹುಟ್ಟಿದವು. ಆ ನಾದ ಬಿಂದು ಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರದ ತೇಜೋಮೂರ್ತಿ ಲಿಂಗ ಸ್ವರೂಪವಾಯಿತು. ಇದೇ ಮಹಾಲಿಂಗ. ಅಖಂಡ ಗೋಳಾಕಾರದ ಬಹಳ ವಚನಗಳು ಬರ್ತೈತಿ. ಇದು ಅಖಂಡ ಗೋಳಾಕಾರದ ತೇಜೋ ಮೂರ್ತಿ ಲಿಂಗ ಸ್ವರೂಪವಾಗಿತ್ತು. ಬಸವಣ್ಣನವ್ರಲಿಂದ ಬಂತು ನಾದ ಬಿಂದು ಕಲೆಗಳು, ಅದು ಮಹಾಲಿಂಗವಾಗಿತ್ತು. ಅದಕ್ಕೆ ಬಸವಣ್ಣನವರು ಲಿಂಗವನ್ನು ಕೊಟ್ಟರು ಅಂತ ಹೇಳ್ತಾರೆ. ಆವಾಗ ಮಹಾಲಿಂಗ ಕೊಟ್ಟಿದ್ದು ಬಸವಣ್ಣವರು, ಈಗ ಲಿಂಗವನ್ನು ಕೊಟ್ಟಿದ್ದು ನಾವು ತಿಳ್ಕೊಂಡಿದ್ದೀವಿ. ಬಟ್ ಲಿಂಗದ ಉದಯ ಆಗಿದ್ದು, ಲಿಂಗ ಕೊಟ್ಟವರು ಬಸವಣ್ಣನವರು ಆವಾಗ. ಸೊ ಅದೇನಾಯ್ತದು, ಅಖಂಡ ಗೋಳಾಕಾರದ ತೇಜೋಮೂರ್ತಿ ಲಿಂಗ ಸ್ವರೂಪವಾಗಿತ್ತು ನೋಡ. ಮಹಾಲಿಂಗದಿಂದ ಪಂಚ ಸಾದಾಕ್ಯ ಮೂರ್ತಿ ಉತ್ಪತ್ತಿಯಾಯಿತು ನೋಡ. ಇದು ಕಾರಣ ಅನಾದಿ ಶರಣರು ಆದಿಲಿಂಗವೆಂಬೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಶರಣ ಮೊದಲ ಹುಟ್ಟಿದ್ರು, ಆಮೇಲೆ ಲಿಂಗ ಹುಟ್ಟಿತು. ಇದಕ್ಕೆ ಅವರು ಕೊಟ್ಟಿರುವಂಥ ಒಂದು ವಚನ ಇದನ್ನು ಮುಂದೆ ಏನಪ್ಪ ಅಂತಂದ್ರೆ ಬಹಳಷ್ಟು ವಚನಗಳನ್ನು ಇದರೊಳಗೆ ಕೊಟ್ಟಿದ್ದಾರೆ ಅವರು. ಹೆಂಗೆ ಹುಟ್ಟುತ್ತದೆ ಅನಾದಿಯ ಮಗನು ಆದಿ, ಆದಿಯ ಮಗನು ಅತೀತನ ಮಗನು ಆಕಾಶನ ಮಗನು ವಾಯುವಿನ ಮಗನು ಅಗ್ನಿಯ ಮಗನು ಅಪ್ಪು ಅಂದರೆ ನೀರು, ಅಪ್ಪುವಿನ ಮಗ ಪೃಥ್ವಿಯಿಂದ ಸಕಲ ಜೀವಾತ್ಮರು ಉದ್ಭವವಾದರು. ಸೊ ಇದು ಸೃಷ್ಟಿಯ ಉಗಮದ ಬಗ್ಗೆ ಅವರು ಕೊಟ್ಟಂಥ ಒಂದು ವಚನ ಉಲ್ಲೇಖ. ಇದು ಆದಮೇಲೆ ನಾವು ಈಗ ದೇಹದ ಉತ್ಪತ್ತಿ ಹೆಂಗಾಯ್ತು ಅಂತೇಳಿ ತಿಳ್ಕೊಬೇಕಾಗಿದೆ. ಸೃಷ್ಟಿ ಒಳಗೆ ಬರೀ ಮೂಲ ವಸ್ತುಗಳು ಎಷ್ಟಾದವು ಈಗ? ವಾಸಿ ಮನ. ನಪ್ಪ ಅಂತಂದ್ರೆ ಭೂಮಿ ತತ್ವ ಆಗ್ತೈತಿ. ಇದು ನಿಮ್ಮ ಪುಸ್ತಕದೊಳಗೆ ಒಂದು ಇದರೊಳಗೆ ನೋಡಿದ್ರೆ ಗೊತ್ತಾಗ್ತೈತಿ. ಅದನ್ನು ತೆಗಿರಿ. ಒಂದು ಈ ಮನುಷ್ಯನನ್ನು ನಾವು ಅದಕ್ಕೆ ಪಿಂಡಾಂಡ ಅಂತ ಹೇಳಿದ್ರು. ಇದು ಬ್ರಹ್ಮಾಂಡ ಅಂತ ಹೇಳಿದ್ರು, ಇದು ಪಿಂಡಾಂಡ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಬ್ರಹ್ಮಾಂಡ ಹೆಂಗಿದೆಯೋ ಸೇಮ್ ಪಿಂಡಾಂಡ, ಅದರೊಳಗಿನ ತತ್ವಗಳನ್ನು ತೊಗೊಂಡೇ ಹುಟ್ಟಿದ್ದು. ಈಗ ನಾವು ಏನಾದರೂ ಒಂದು ಮಣ್ಣೆತ್ತಿನ ದಿವಸ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಒಂದು ಮಣ್ಣು ಮಾಡ್ತೀವಿ. ಏನು ಮಾಡ್ತೀವಿ? ಮಣ್ಣು ತೊಗೊತೀವಿ, ನೀರು ತೊಗೊತೀವಿ. ಅದರೊಳಗೆ ಶಾಕ್ ಅಂತರೂ 37 ಡಿಗ್ರಿ ಸೆಂಟಿಗ್ರೇಡ್ ನಾರ್ಮಲ್, ಅಂದರೆ ಇದು ಒಂದು ಶಾಕ್ ಇರ್ತೈತಿ. ಆಮೇಲೆ ಅದರೊಳಗೆ ಗಾಳಿನೂ ಬರ್ತೈತಿ. ಮಾಡ್ತೀವಿ ಒಂದು ಮಾಡ್ತೀವಿ. ಅದೇ ಥರನೇ ಈ ದೇಹ ಹುಟ್ಟೈತಿ ಅಂತ ಹೇಳ್ತಾರೆ. ದೇಹ ಹುಟ್ಟತಪ್ಪ ಅಂತಂದ್ರೆ ಇದರೊಳಗಿನ ತತ್ವಗಳನ್ನು ಅವರು ಗುರುತಿಸಿದರು. ಮೊನ್ನೆ ಇಂಗ್ಲೀಷರ ಅಪ್ಪಗಳು ಬಂದಾಗ ಹೇಳಿದ್ರು, ನಕಾರ ತತ್ವ ನ ಮ ಶಿವಾಯ ಹುಟ್ಟಬೇಕಾದ್ರೆ ಮ್ಯಾಲಿಂದ ಹುಟ್ಟೈತಿ. ಇದು ಮ ಉ ಅಂತ ಹುಟ್ಟಿತು, ಓಂ ಹುಟ್ಟಿತು, ವಾ ಸಿ ಮ ನ ಹುಟ್ಟಿತು. ಈ ಥರ ಹುಟ್ಟುತ್ತಂತ ಹೇಳಿದ್ರು. ಜಗತ್ತಿನ ಹುಟ್ಟು ಹಾಗೆ ಆಗೈತಿ ಮತ್ತು ಮನುಷ್ಯನ ಹುಟ್ಟು ಹಾಗೆ ಆಗೈತಿ. ಮನುಷ್ಯನ ಹುಟ್ಟು ಹೆಂಗೆ ಆಗ್ತೈತಪ್ಪ ಅಂತಂದ್ರೆ, ಮೊದಲು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ, ತಾಯಿ ಗರ್ಭದೊಳಗೆ ಇರಬೇಕಾದ್ರೆ ಫಸ್ಟ್ ಮನುಷ್ಯನಿಗೆ ನಮ್ಮ ಮೆದುಳು ಹುಟ್ಟತೈತಿ.
ಆ ಮೆದುಳನ್ನು ಹುಟ್ಟೋದ್ರೊಳಗೆ ಇದನ್ನೇ ಹುಟ್ಟತೈತಿ. ಮತ್ತು ಮ ಇವು ಹಿಂದಿನ ಮೆದುಳು ಹುಟ್ಟುತ್ತದೆ, ಪ್ರೈಮೋಡಿಯಲ್ ಬ್ರೈನ್ ಅಂತ ಹೇಳ್ತಾರೆ. ಅದು ಆದಮೇಲೆ ಇದು ಬ್ರೈನ್, ಅದಾದ್ಮೇಲೆ ಇದು, ಆಮೇಲೆ ಏನಾಗ್ತೈತಿ, ಆಮೇಲೆ ಕುತ್ತಿಗೆ ಹುಟ್ಟತೈತಿ, ಆಮೇಲೆ ಹೃದಯ ಹುಟ್ಟತೈತಿ, ಆಮೇಲೆ ಬೆಂಕಿ ಹೊಟ್ಟೆ ಹುಟ್ಟತೈತಿ, ಆಮೇಲೆ ಏನಾಗ್ತೈತಿ ಜನನಾಂಗಗಳು ಹುಟ್ಟತಾವೆ, ಆಮೇಲೆ ಏನಾಗ್ತೈತಿ ಗುದದ್ವಾರ, ಹಿಂಗೆಲ್ಲ ಹಿಂಗೆ ಹುಟ್ಟತಾವೆ. ಮತ್ತು ಮನುಷ್ಯ ಭೂಮಿಗೆ ಬರಬೇಕಾದ್ರೂ, ಡೆಲಿವರಿ ಆಗಬೇಕಾದ್ರೂ ಸಹಿತ ಫಸ್ಟ್ ನೋಡಿರ್ಬೇಕಿದು, ಫಸ್ಟ್ ಇದೇ ತಲೆ ಹೊರಗೆ ಬರ್ತೈತಿ, ಆಕ್ಸಿಪಿಟ್ ಅಂತ ಹೇಳ್ತೀವಿ ನಾವು. ಇದೇ ಫಸ್ಟ್ ಹೊರಗೆ ಕಾಣಿಸೋದಪ್ಪ ಅಂದ್ರೆ ಅಲ್ಲಿನಿಂದ ಇದನ್ನು ಹೊರಗೆ ಬರ್ತೈತಿ, ಇದು ಹೊರಗೆ ಬರ್ತೈತಿ, ಮುಖ ಹಿಂಗೆ ತೊಗೊಂಡು ಕೂಸು ಹೆಂಗೆ ಮಾಡ್ತೈತಿ ಅದೇ ಪ್ರಕಾರ ಹುಟ್ಟತೈತಿ. ಮೊದಲು ಬ್ರೈನ್ ಹುಟ್ಟತೈತಿ, ಆಮೇಲೆ ಕುತ್ತಿಗೆ ಹೊರಗೆ ಬರ್ತೈತಿ, ಆಮೇಲೆ ಇದು ಹೊರಗೆ ಬರ್ತೈತಿ, ಆಮೇಲೆ ಇದು, ಆಮೇಲೆ ಹಿಂಗೆ ಏನು ಬರ್ತೈತಿ ಇದು ಅಧೋಮುಖವಾಗಿ ಮನುಷ್ಯ ಹುಡ್ತಾನೆ. ಅದು ಏನಾಗಬೇಕಪ್ಪ ಅಂತಂದ್ರೆ ನಾವು ಊರ್ಧ್ವಮುಖವಾಗಿ ಚಲಿಸ್ಬೇಕಾಗೈತಿ. ಊರ್ಧ್ವಮುಖವಾಗಿ ಚಲಿಸ್ಬೇಕಾಯ್ತಪ್ಪ ಅಂತಂದ್ರೆ ನಮಗೆ ತತ್ವಗಳ ಅರಿವಿರಬೇಕು. ಅಂದರೆ ಈ ಜಗತ್ತು ಯಾವ ತತ್ವಗಳಿಂದ ಆಗೈತಿ ಮತ್ತು ಮನುಷ್ಯ ಯಾವ ತತ್ವಗಳಿಂದ ಆಗೈತಿ. ಇಲ್ಲಿ ಏನಿಲ್ಲ, ಬರೀ ತತ್ವಗಳನ್ನು ತಿಳ್ಕೊತೇವೆ. ಬರೀ ಇವನ್ನು ನಾವು ತತ್ವಗಳಂತ ಅಷ್ಟೇ ತಿಳ್ಕೊಂಡು ಇದು ಹೆಚ್ಚಿಗೆ ಇದರಲ್ಲಿಂದ ಮತ್ತು ನಾವು ಇದನ್ನು ಮಲತ್ರಯಗಳು ಬರ್ತಾವೆ. ಅದಕ್ಕೆ ನಾವು ಗಂಟು ಬೀಳ್ತೀವಿ. ತತ್ವಗಳಂತ ತಿಳ್ಕೊಂಡೇವಪ್ಪ ಅಂದ್ರೆ ಇದು ಗಂಟು ಬೀಳಲ್ಲ. ಇದಕ್ಕೆ ಲಿಂಗ ಅಂತೇಳಿ ಲಿಂಗ ಸ್ವರೂಪಿ ಮಾಡಿಬಿಟ್ಟೆವು ಅಂದ್ರೆ ಅವರು ಪ್ರಸಾದ ಸ್ವರೂಪಿ ಮಾಡಿಬಿಟ್ಟಿದ್ದಾರೆ ಈ ವಚನಕಾರ. ಹಂಗೆ ಮಾಡಿದೆವಪ್ಪ ಅಂದ್ರೆ ಇದಕ್ಕೆ ತತ್ವಗಳು ಗಂಟು ಬೀಳಂಗಿಲ್ಲ. ಇದ್ರೊಳಗೆ ನಾನು ತತ್ವಗಳನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ನ ಅನ್ನುವ ಒಂದು ಅಕ್ಷರ ಅದು ಕೆಳಗೈತಿ ನೋಡ್ರಿ, ಇದು ವಿಜ್ಞಾನ ಐತಿದೆ ಮತ್ತು ನಾ ಎಲ್ಲ ಹೇಳಲೇಬೇಕಾಗ್ತದೆ. ಅದ್ರ ಸಲುವಾಗಿ ಹೇಳ್ತೀನಿ, ಯಾಕಂದ್ರೆ ತಿಳಿಲೇಬೇಕಿದು. ಯಾಕೆಂದ್ರೆ ನಾವು ಒಂದು ಒಳ್ಳೆಯ ಒಂದು ಲಿಂಗಾಂಗ ಸಾಧನ ಲಿಂಗ ಕೈ ಹಾಕಿವಪ್ಪ ಅಂತಂದ್ರೆ ಇದರಲ್ಲಿ ಪೂರ್ತಿ ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದು ಹೆಂಗೆ ಒಟ್ಟು ಏನು ಎಷ್ಟು ತಿಳಿತದೆ ಅಷ್ಟು ತಿಳ್ಕೊಳ್ಬೇಕು. ಅದನ್ನು ಒಂದು ನಪ್ಪ ಅಂತಂದ್ರೆ ಗುದದ್ವಾರದೊಳಗೆ ಇಲ್ಲಪ್ಪ ಅಂತಂದ್ರೆ ನಮ್ಮದು ಸ್ಪೈನಲ್ ಕಾರ್ಡ್ ಎಂಡಿಗೆ ಬರ್ತೈತದ ನಕಾರ ತತ್ವ. ಅದರೊಳಗೆ ಬರ್ದಾರ ನೋಡ್ರಿ, ಈ ಕಡೆ ಆಚಾರ ಲಿಂಗ ಅಂತ ಹೇಳಿದ್ರು ಅವರು ಶರಣರು. ಈ ಲಿಂಗದ ಥರ ಒಂದು ಚಿತ್ರ ಹಾಕಿ ಮಗ್ಗಲು ಕೊಟ್ಟೈತೆ ನೋಡ್ರಿ, ಆಚಾರ ಲಿಂಗ ಅಂತ ಹೇಳಿದ್ರದ್ದು. ಅದಕ್ಕೆ ಏನಂತಾರೆ ಪೃಥ್ವಿ ತತ್ವ. ಎಷ್ಟು ತತ್ವಗಳು ಪಂಚ ತತ್ವಗಳು ಅಂತ ಹೇಳ್ತಾರಲ್ಲ, ಇದು ಅಷ್ಟತನು ಮೂರ್ತಿ ಅಂತ ಹೇಳ್ತೀನಿ. ಆಮೇಲೆ ಅದು ಪೃಥ್ವಿ ತತ್ವ ಆಯಿತು ಫಸ್ಟಿಗೆ. ಆ ಪೃಥ್ವಿ ತತ್ವದಿಂದ ಏನಾಯ್ತದ ನೆಕ್ಸ್ಟ್ ಅಂತ ಬರ್ತೈತಿ. ಇದು ಜನನಾಂಗದೊಳಗೆ ಇರ್ತೈತಿ, ಜನನೇಂದ್ರಿಯದೊಳಗೆ ಇರ್ತೈತಿ ಇದು ಅನ್ನೋದು. ಇದಕ್ಕೆ ಏನಂತಂದ್ರು ಗುರುಲಿಂಗ ಅಂತ ಹೇಳಂದ್ರೆ ಈ ಕಡೆ ಲಿಂಗಗಳು ಮತ್ತು ಈ ಕಡೆ ಚಕ್ರಗಳನ್ನು ಕೊಟ್ಟೈತಿ. ಮೊದಲನೇದು ಏನಂತಾರೆ ಆಧಾರ ಚಕ್ರ, ಎರಡನೇದು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಂದ್ರೆ. ಇದಕ್ಕೆ ಏನಂದ್ರು ಶರಣರು ಗುರುಲಿಂಗ ಅಂತ ಹೇಳಂದ್ರೆ ಮಕಾರ ತತ್ವ. ಇವಕ್ಕೆ ದಳಗಳು ಸುತ್ತ ಕೊಟ್ಟಿದ್ದಾರೆ ನೋಡ್ರಿ. ಇದು ಅಪ್ಪಗಳು ಮೊನ್ನೆ ಹೇಳಿದ್ರೆ 4 ದಳಗಳದಾವ, 6 ದಳಗಳದಾವ, ಮತ್ತು ಇವೇ ದಳಗಳದಾವ. ಮತ್ತು ಅದು ಅಲ್ಲಿ ಚಕ್ರದೊಳಗೆ ಇಷ್ಟೇ ನರಗಳದಾವ, ಇಷ್ಟೇ ನರಗಳು. ನಾವು ಬಾಡಿ ಡಿಸೆಕ್ಷನ್ ಮಾಡಿದಾಗ ಗೊತ್ತಾಗ್ತೈತಿ. ಅವು ಇಂಗ್ಲೀಷ್ನೊಳಗೆ ಹೆಸರುಗಳದಾವ. ಪುಡೆಂಡಲ್ ಪ್ಲೆಕ್ಸಿಸ್, ವೆಸೈಕಲ್ ಪ್ಲೆಕ್ಸಿಸ್, ಸೋಲಾರ್ ಪ್ಲೆಕ್ಸಿಸ್, ಕಾರ್ಡಿಯಾಕ್ ಪ್ಲೆಕ್ಸಿಸ್ ಅಂತ ಹೇಳಿ ಹಿಂಗೆ ಪಿಟ್ಯೂಟರಿ ಪ್ಲೆಕ್ಸಿಸ್. ಮೊನ್ನೆ ನಾನು ಹೇಳಿದಾಗ ಲಿಂಗದ ಬಗ್ಗೆ ಹೇಳಿದೆ ನಾನು. ಪಿಟ್ಯೂಟರಿ ಪ್ಲೆಕ್ಸಿಸ್, ಹೈಪೋಥಲಮಸ್, ಥಲಮಸ್ ಪ್ಲೆಕ್ಸಿಸ್, ಪೀನಿಯಲ್ ಗ್ಲ್ಯಾಂಡ್, ಇಲ್ಲಪ್ಪ ಅಂದ್ರೆ ಫ್ರಂಟಲ್ ಲೋಬ, ಪೆರೈಟಲ್ ಲೋಬ, ಆಕ್ಸಿಪಿಟಲ್ ಲೋಬ ಅಂತೇಳಿ ಹಿಂಗೆ ಬರ್ತಾವೆ ದೇಹದೊಳಗೆ. ಚಕ್ರಗಳು ಇಲ್ಲೇನೋ, ಚಕ್ರಗಳು ಅದಾವೆ ಚಕ್ರಗಳು. ಸೊ ಅದನ್ನು ಅವಾಗೇ ಹೇಳಿದ್ರು, ನಮಗೆ ಗೊತ್ತಾಗಿಲ್ಲ. ನಮಗೆ ಇನ್ನೂ ತನಕ ಅದರ ಕಲ್ಪನೆ ಇಲ್ಲ ಇಂಥ ಚಕ್ರಗಳು ನಮ್ಮೊಳಗೆ ಅದಾವ ಮತ್ತು ಹೇಳಿ ಹೋಗ್ಯಾರ ಅಂಥೇಳಿ. ಸೊ ಅಲ್ಲೇನಾಯಿತು, ಒಂದನೇದ್ದು ಪೃಥ್ವಿ ತತ್ವ, ಎರಡನೇದ್ದು ಮಕಾರ ಗುರುಲಿಂಗ, ಇದು ನೀರಿನ ತತ್ವ. ನೀರು ಗೊತ್ತಾಗ್ತೈತಲ್ಲ, ಇಲ್ಲಿ ಜನನಾಂಗದೊಳಗೆ ನಾವೇನು ಮಾಡ್ತೀವಿ, ನೀರಿನ ತತ್ವ ಇರ್ತೈತಿ. ಇಲ್ಲಿ ನೀರು ನಾವು ಬಹಿರ್ದೇಶ ಇದನ್ನೊಂದು ಇದನ್ನು ನೀರನ್ನು ಹಾಕ್ತೀವಿ. ಮುಂದೆ ಏನು ಬರ್ತೈತಿ, ಶಿಕಾರ ತತ್ವ. ಇದಕ್ಕೇನಂತಾರೆ ಅಗ್ನಿ ತತ್ವ. ಶಿಕಾರ ಶಿವಲಿಂಗ ಅಂತ ಹೇಳಿದ್ರು, ಇದನ್ನು ಮಣಿಪೂರ ಚಕ್ರ ಅಂತ ಹೇಳಿದ್ರು. ಇಲ್ಲೇನದ ಅಗ್ನಿ ಅದ, ನಾವೇನು ತಿಂದಿದ್ದನ್ನು ಜಠರಾಗ್ನಿ ಅಂತ ಹೇಳ್ತಾರೆ. ನಾವೇನು ಊಟ ಮಾಡ್ತೀವಿ ಎಲ್ಲವಷ್ಟು ಇಲ್ಲಿ ಏನಾಗ್ತೈತಿ ಪೂರ್ತಿ ಪಚನ ಆಗ್ತದೆ. ಅಲ್ಲಿ ಏನಿರ್ತದೆ HCl ಸಿಕ್ರೇಷನ್ ಆಗ್ತೈತಿ, ಅಲ್ಲಿ ಒಂದು ಶಾಖ ಇರ್ತೈತಿ. ಅದು ಆದಮೇಲೆ ಮ್ಯಾಲೆ ಬಂದ್ಕೊಳ್ಳೆ ಇದಕ್ಕೆ ಏನಂತೇಳಿ ವಾಯು ತತ್ವ. ವಾನಿ ಅಂದ್ರೆ ವಾಯು ತತ್ವ. ಉಸಿರಾಡ್ತೀವಿ ನೋಡ್ರಿ, ವಾಯು ಫುಲ್ ಇಷ್ಟೆಲ್ಲ ವಾಯುದಿಂದ ಕೂಡಿದ್ದೈತಿ. ಇದು ವಾಯು ತತ್ವ ಆಯಿತು. ಅದಕ್ಕೇನಂದ್ರು ಜಂಗಮ ಲಿಂಗ ಅಂತಂದರು. ಅದ್ರೇನಂದ್ರು ಅನಾಥ ಚಕ್ರ ಅಂತಂದರು, ಹೃದಯ ಸ್ಥಳ. ಅದಾದಮೇಲೆ ಯಕಾರ. ಇಲ್ಲಿ ಗಂಟಲದೊಳಗೆ ಬಂದ್ರೆ ಏನಾಗ್ತೈತಿ, ನಾನು ಮಾತಾಡತ್ತೀನಿ, ಇಲ್ಲಿ ಏನು ಬರತೈತಿ, ಸೌಂಡ್ ಬರ್ಲಾತೈತಿ. ಸೌಂಡ್ ಅಂದ್ರೆ ಏನಂತಾರೆ, ಇದು ಆಕಾಶ ತತ್ವ. ಪ್ರಸಾದ ಲಿಂಗ ಅಂತ ಹೇಳಿದ್ರು. ಇದಕ್ಕೇನಂದ್ರೆ ವಿಶುದ್ಧಿ ಚಕ್ರ ಅಂತ ಹೇಳಿದ್ರು. ಇದ್ರದ್ದು ಒಂದೊಂದು ಚಕ್ರದ್ದು ಪ್ರಸಾದ ಏನೇನದಾವ ಅಂತ ಹೇಳಿದ್ರು. ಈ ಮ್ಯಾಲೆ ಬಂದ ಕೂಡಲೇ ಓಂ ಬರ್ತೈತಿ. ಇಲ್ಲಿ ಓಂ ಅನ್ನುವ ಈ ಜಾಗದೊಳಗೆ ಏನೈತಿ, ಆತ್ಮತತ್ವ ಐತಿ. ಈ ಜಡ ವಸ್ತುವಿನೊಳಗೆ 5 ತತ್ವ ಬರ್ತಾವೆ, ಇದ್ರೊಳಗೊಂದು ಆತ್ಮತತ್ವ ಬರ್ತೈತಿ. 6 ತತ್ವಗಳು ಬರ್ತಾವೆ. ಇಲ್ಲಿ ಮುಂದಿನ ಮತ್ತು ಓಮ ಅಂಥೇಳಿ ಬರ್ತಾವೆ. ಆ ತತ್ವಗಳ ಸೃಷ್ಟಿಯ ಉಗಮಕ್ಕೆ ಹೆಲ್ಪ್ ಆಗ್ತಾವೆ. ಇದು ನಮ್ಮ ಮನುಷ್ಯನ ಇದೆ. ಇದ್ರೊಳಗೆ ಏನಾಗ್ತವೆ, ನಕಾರ ತತ್ವದೊಳಗೆ ಪೃಥ್ವಿ ತತ್ವ ಐತಿ. ಅದಕ್ಕೆ ಪದಾರ್ಥಗಳು ಬರ್ತಾವೆ. ಪೃಥ್ವಿ ತರ್ತ ನಕಾರ. ಅದಕ್ಕೆ ಏನೈತಪ್ಪ ಅಂತಂದ್ರೆ ಕರ್ಮೇಂದ್ರಿಯಗಳು. ಇಲ್ಲಿ ಹೇಳಿದ್ರು ಅವ್ರನ್ನ ಗುಹ್ಯ ಮತ್ತು ಇಲ್ಲಿ ನಾಭಿ ಸ್ಥಳ, ಹೃದಯ ಸ್ಥಳ, ಕಂಠಸ್ಥಳ. ಇವು ಏನಾದರೂ ಇವು
ಇವಕ್ಕನ್ನು ನಾವು ಇದನ್ನು ಮಾಡ್ಕೋಬೇಕಲ್ಲ, ಅನುಭವಕ್ಕೆ ತೊಗೊಂಬರ್ಬೇಕಲ್ಲ. ಈಗ ಭೂಮಿ ಐತಿ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತ ಹೇಳಿದ್ರು. ಆಮೇಲೆ ಆತ್ಮ. ಇವೆಲ್ಲ ನಾವು ಮನುಷ್ಯನಿಗೆ ಅನುಭವಕ್ಕೆ ಬರಬೇಕಲ್ಲ. ಅದಕ್ಕೆ ಏನು ಮಾಡಿದ್ರು, ಏನು ಮಾಡಿದ ಅದು ಶಕ್ತಿ ಏನಾಯ್ತಪ್ಪ ಅಂತಂದ್ರೆ, ನಮ್ಮಲ್ಲಿ ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಈ ಪೃಥ್ವಿ ತತ್ವಕ್ಕೆ ಏನೈತಿ, ವಾಸನೆ ಅದ ರೀ. ಆ ವಾಸನೆ ಹಿಡಿಬೇಕಾಯ್ತಪ್ಪ ಅಂತಂದ್ರೆ ನಮಗೆ ಮೂಗು ಬೇಕಾಯ್ತದ. ಪೃಥ್ವಿ ತತ್ವ ಗುದದ್ವಾರ ಅಂತ ಹೇಳಿದೆವು. ಅಲ್ಲಿ ಏನದ, ಅಪಾನ ವಾಯು ಹೋಗ್ತೈತಿ, ಇಲ್ಲಿ ಪ್ರಾಣವಾಯು ಹೋಗ್ತೈತಿ. ಪ್ರಾಣ, ಅಪಾನ, ವ್ಯಾನ, ಅವು ಒಂದು 10 ವಾಯುಗಳನ್ನು ಅಪ್ಪುಗಳು ಹೇಳಿದ್ರಲ್ಲ, ಅವು 10 ವಾಯುಗಳದಾವ ನಮ್ಮೊಳಗೆ. ಇಲ್ಲಿ ಅಪಾನ ವಾಯು ಹೋಗ್ತೈತಿ, ಇಲ್ಲಿ ಪ್ರಾಣವಾಯು ಹೋಗ್ತದೆ. ಪೃಥ್ವಿ ತತ್ವಕ್ಕೆ ಏನೈತಿ, ಅದಕ್ಕೆ ವಾಸನೆ ಐತಿ, ಅದರ ಪದಾರ್ಥ ಐತಿ. ಇಲ್ಲಿ ಬರ್ದಾರ ನೋಡ್ರಿ, ಗಂಧ ಪದಾರ್ಥ. ಲಿಂಗದೊಳಗೆ ನಡು ಬರ್ತೈತಿ ನೋಡ್ರಿ, ಈ ಕಡೆ ಲಿಂಗದೊಳಗೆ ಬರೋದು ಗಂಧ ಪದಾರ್ಥ ಅಂತೆ. ಈ ಕಡೆ ಲಿಂಗದ ಚಿತ್ರ ಥರ ಕೊಟ್ಟಿವಲ್ಲ, ಅದರೊಳಗೆ ಫಸ್ಟ್ಗೆ ಏನು ಬರೋದು, ಗುರುಲಿಂಗ ಅಂತ ಹೇಳೈತಿ. ಅದ್ರ ಕೆಳಗೆ ಅಪ್ಪು ತತ್ವ ಅಂತ ಹೇಳೈತಿ, ಅದರದ್ದು ರಸ. ಇದು ಪೃಥ್ವಿ ತತ್ವದೊಳಗೆ ಏನೈತಿ, ಗಂಧ. ಪೃಥ್ವಿಗೆ ವಾಸನೆ ಐತಿ. ಇಲ್ಲಿ ನೀರಿಗೆ ಏನೈತಿ, ರುಚಿ ಐತಿ. ಎರಡನೇದ್ದು ರುಚಿಯನ್ನು ನಾವು ಅನುಭವಕ್ಕೆ ತೊಗೊಂಬರ್ಬೇಕಂದ್ರೆ ಏನು ಬೇಕು, ನಮಗೆ ನಾಲಿಗೆ ಬೇಕು. ಅದಕ್ಕೆ ಎರಡನೇದ್ದು ಏನಾಯಿತು, ಜ್ಞಾನೇಂದ್ರಿಯ, ನಾಲಿಗೆ, ಬಾಯಿ, ಮೂಗು ಒಂದನೇದ್ದಾಯ್ತು. ಅದಕ್ಕೆ ಏನು ಬರೆದ್ರಿ ಇಲ್ಲಿ, ಮಾಂತೇಶಣ್ಣವ್ರು ಹೇಳ್ತಿರ್ತಾರೆ, ಗೌಡ್ರು ಕೇಳ್ತಿದ್ರು ಯಾಕೆ ಬರೀತೀರಿ ಏನ್ರಿ ಅಂತೇಳಿ. ಇಲ್ಲಿ ನ ಬರ್ದೇವಪ್ಪ ಅಂತಂದ್ರೆ ಇಲ್ಲಿನೂ ನೇ ಬರಿಬೇಕು ನಾವು. ನ ಬರ್ದಕ್ಕೆ ಮುಂದೆ ಇಂಗ್ಲೀಷರಪ್ಪಳು ಏನು ಹೇಳಿದ್ರು, ಪ್ರತಿಯೊಂದಕ್ಕೂ ಪೂಜೆ ಕೊಟ್ಟಾಗ ಚೈತನ್ಯ ಸ್ವರೂಪ ಆಗ್ತದಂತ. ಸೊ ಅದು ಏನಾಗ್ತೈತಪ್ಪ ಅಂತಂದ್ರೆ, ಪ್ರಕೃತಿ ಮತ್ತು ಪುರುಷ ಕೂಡಿ ಶಕ್ತಿ, ಅದು ಕೂಡಿ ಏನಾಗ್ತೈತಿ, ಅದಕ್ಕೆ ಲಿಂಗ ಸ್ವರೂಪ ಬರ್ತೈತಿ. ಅದು ಪದಾರ್ಥ, ಅದು ಪದಾರ್ಥ ಆಗಂಗಿಲ್ಲವಾಗ ಅದೇನಾಗ್ತದೆ, ಪ್ರಸಾದ ಆಗ್ತೈತಿ. ಅದಕ್ಕಂತೇಳಿ ಅಂತೇ ಬರ್ತೀವಿ. ಈಗ ಎರಡನೇದ್ದು ನೀರಿನ ತತ್ವ ಐತಿ. ನೀರಿಗೆ ಏನು ಬೇಕಾಯ್ತು, ನೋಡ್ಬೇಕಂದ್ರೆ ಬಾಯಿ ಬೇಕಾಯ್ತು. ಎರಡಕ್ಕೂ ಕನೆಕ್ಷನ್ ಮಾಡಿದ್ರು ಶರಣರು. ಸೊ ಅಲ್ಲಿ ಏನಾಯ್ತು, ಇಲ್ಲಿ ರುಚಿ ಹತ್ತಿತ್ತು. ಇಲ್ಲಿನೂ ಅಂತೇ ಬರ್ದೇವು, ಇಲ್ಲಿನೂ ಅಂತೇಳಿ ಬರ್ದೇವು ನಾವು. ಮೂರನೇದು ಏನು ಬತ್ತು, ಶಿಕಾರಪ್ಪ ಅಂತಂದ್ರೆ ಏನು ಹೇಳಿದೆವು ನಾವು, ಬೆಂಕಿ ತತ್ವ. ಬೆಂಕಿ ತತ್ವಪ್ಪ ಅಂತಂದ್ರೆ ಇದ್ರೊಳಗೆ ಬೆಂಕಿ ತತ್ವ ತಿಳ್ಕೊಬೇಕೇನಂದ್ರೆ, ಬೆಂಕಿ ಅದ, ಸೂರ್ಯ ಅದ. ಸೂರ್ಯನಿಂದ ಬೆಂಕಿಲಿಂದ ಏನು ಬರ್ತೈತೆ, ಯಾವಾಗ ಬೆಳಕು ಬರ್ತೈತಿ. ಆ ಬೆಳಕು ನೋಡ್ಬೇಕಂದ್ರೆ ನಮ್ಗೆ ಏನಾರು ಒಂದು ಬೇಕಲ್ಲ. ಬೆಳಕಂದ್ರೆ ಏನು, ಕೈಲಿಂದ ಕಾಣಿಸ್ತೈತಿ ಏನು ಬೆಳಕು, ಕಣ್ಲಿಂದ ಕಾಣಿಸ್ತೈತಿ ಬೆಳಕು. ಅದಕ್ಕೇನದು, ಶಿಕಾರ ತತ್ವ. ನೋಡ್ರಿ 3 ತತ್ವಗಳದು. ಒಂದನೇದ್ದು ಇಲ್ಲೇನಾಯಿತು, ಗಂಧ ತತ್ವದ್ದಾಯಿತು. ಎರಡನೇದ್ದು ರುಚಿ ತತ್ವದ್ದಾಯಿತು. ಮೂರನೇದ್ದು ಬೆಂಕಿ ತತ್ವದ್ದು ಏನಾಯಿತು, ಕಣ್ಣಾಯಿತು. ನಾಲ್ಕನೇದ್ದು ಏನು ಬರ್ತದೆ, ಇಲ್ಲಿ ವಾಯು ತತ್ವ, ವಕಾರ. ಇದ್ರದ್ದು ಏನೈತಿದೆ, ಇದು ಪದಾರ್ಥ ಏನದ, ಸ್ಪರ್ಶ. ವಾಯು, ಗಾಳಿ, ಜೋರು ಗಾಳಿ ಬೀಸ್ತಪ್ಪ ಅಂದ್ರೆ ಏನಾಗ್ತೈತಿ, ಸ್ಪರ್ಶ ಆಗಿಬಿಡ್ತೈತಿಲ್ಲ. ಅದಕ್ಕೆ ಸ್ಪರ್ಶಕ್ಕೆ ಏನಂದ್ರೆ ಚರ್ಮ, ತೊಕ್ಕು ಅಂತ ಹೇಳಿದ್ರು. ಸೊ ಇದು ಚರ್ಮದ, ಇದು ಸ್ಪರ್ಶ ನೋಡು, ಚರ್ಮ ತಗೊಳ್ಳೋದು. ಇದು ವಕಾರತ್ವರಿ ಅಂತ ಹೇಳ್ತಾರೆ ಇಲ್ಲಿ, ವಾಮ್ ಅಂತೆ. ಲಾಸ್ಟ್ಗೆ ಏನು ಬಂತಿಲ್ಲಿ, ಗಂಟಲೊಳಗೆ ಏನು ಉತ್ಪತ್ತಿ ಆಗ್ತೈತಿ, ಶಬ್ದ ಉತ್ಪತ್ತಿ ಆಗ್ತದೆ. ಅದು ಬಯಲು ತತ್ವ. ಆ ಶಬ್ದವನ್ನು ನಾವು ಗ್ರಹಿಸಬೇಕು. ದೇಹದಿಂದ ನಾವು ಕಂಡು ಹಿಡಿಬೇಕಾಯ್ತಂದ್ರೆ ಹೆಂಗೆ ನಾವು ಗ್ರಹಿಸ್ತೀವಿ, ನಮಗೇನು ಬೇಕಾಗ್ತದೆ, ಶಬ್ದ ಕೇಳಬೇಕಂದ್ರೆ ಕಿವಿ ಬೇಕಾಗ್ತೈತಿ. ಅದಕ್ಕೆ ಏನು ಹೇಳಿದ್ರು, ಅದು ನ ಮ ಶಿ ವಾ ಯ. ಎಷ್ಟು ತತ್ವಗಳಾದವ್ರಿ, ಭೂಮಿಯೊಳಗೂ 5 ತತ್ವ ಅದಾವು, ಮನುಷ್ಯನೊಳಗೂ 5 ತತ್ವ ಅದಾವ. ಇಲ್ಲಿ ಬಂದರೆ ಆತ್ಮತತ್ವ. ಈ ಒಂದೊಂದೊಂದೊಂದೊಂದೊಂದು ತತ್ವಗಳನ್ನು ನಾವು ಲಿಂಗ ಪೂಜೆ ಮಾಡೋದರ ಮುಖಾಂತರ ಒಂದೊಂದು ತತ್ವಗಳನ್ನು ಇಲ್ಲಾಗಿಸ್ಬೇಕು. ಬಿಡ್ಕೊತ ಹೋಗೋದು ನಕಾರ ತತ್ವ ಬಿಡ್ಕೊತ ಹೋಗೋದಪ್ಪ ಅಂತಂದ್ರೆ ಹೆಂಗೆ ಅನ್ನೋದು ಹೇಳ್ತೀನಿ. ನಕಾರ ತತ್ವಕ್ಕೆ 5 ಗುಣಲಕ್ಷಣಗಳದಾವ. ಇಲ್ಲಿ ನಾವು ಅಕ್ಷರೊಳಗೆ ಬರೆದಿದ್ದ ನೋಡಿ, ನಕಾರ ತತ್ವಕ್ಕೆ 5 ಗುಣಲಕ್ಷಣಗಳದಾವ. ಗಂಧನೂ ಐತಿ, ರಸನೂ ಐತಿ, ರೂಪ ಐತಿ, ಸ್ಪರ್ಶ ಐತಿ, ಶಬ್ದ ಐತಿ. ಈಗ ಒಂದೊಂದಕ್ಕೆ ಐತಿ ಅಂತ ಹೇಳಿದೆ ನಾನು. ಬಟ್ ಈ ಭೂಮಿ ತತ್ವಕ್ಕೆ 5 ಅದಾವೆ. ಭೂಮಿಗೆ ಏನೈತಿ ರೀ, ಗಂಧ ಐತಿ, ರಸ ಐತಿ, ಭೂಮಿ ಮಣ್ಣು ತಿಂದ್ರೆ ರುಚಿನೂ ಹತ್ತೈತಿ, ರೂಪ ಐತಿ, ಭೂಮಿ ಗುಂಡ ಐತಿ, ಮತ್ತು ಭೂಮಿ ಮುಟ್ಟಿದ್ರೆ ಸ್ಪರ್ಶ ಆಗ್ತೈತಿ. ಇನ್ನೊಂದು ಏನದ, ಭೂಮಿ ಸೌಂಡ್ ಮಾಡ್ತೈತಿ, ಸಂಗ್ ಅಂಥೇಳಿ ಮೂಮೆಂಟ್ ಮಾಡ್ಬೇಕಾರೆ. ಈ ಭೂಮಿ ತತ್ವವನ್ನು ನಾವು ಮೀರಿ ಮುಂದೆ ಜಲತತ್ವಕ್ಕೆ ಬಂದೆವಪ್ಪ ಅಂತಂದ್ರೆ, ಜಲತತ್ವ ಶುದ್ಧ ನೀರಿಗೆ ಗಂಧ ಇಲ್ಲ, ವಾಸನೆ ಇಲ್ಲ, ವಾಸನೆ ಒಂದು ಹೋಯ್ತು. ರಸ ಐತಿ, ಅದಕ್ಕೆ ರೂಪ ಐತಿ, ನೀರಿಗೆ ರೂಪ ಐತಿ, ನೀರಿಗೆ ಮುಟ್ಟೋರು ಸ್ಪರ್ಶ ಅದ, ನೀರಿದು ಅಳಗ್ಯಾಡ್ಸೋರು ಶಬ್ದ ಬರ್ತೈತಿ. ಆ ನೀರಿನಿಂದ ಮೇಲೆ ಬಂದೇವಪ್ಪ ಅಂದ್ರೆ ಶಿಕಾರ ತತ್ವಕ್ಕೆ, ಬೆಂಕಿ ತತ್ವಕ್ಕೆ ಬಂದೇವಪ್ಪ ಅಂತಂದ್ರೆ ಬೆಂಕಿ ಕಾಣಿಸ್ತೈತಿ, ಬಟ್ ಬೆಂಕಿಗೆ ಗಂಧಿಲ್ಲ. ಬೆಂಕಿ ಯಾರು ತಿಂದು ನೋಡ್ಯಾರೇನ್ರಿ, ಬೆಂಕಿ ಯಾರು ವಾಸನೆ ನೋಡ್ಯಾರೇನು, ಇಲ್ಲ. ಬೆಂಕಿಗೆ ಬರೀ ರೂಪ ಐತಿ. ಅಂದರೆ 2 ತತ್ವ ಕಳಿತಾವಲ್ಲಿ, ರೂಪ ತತ್ವ ಅಷ್ಟೇ ಉಳಿತು. ಇನ್ನು ಮುಂದೆ ನಾವು ಇದಕ್ಕೆ ಬಂದೇವಪ್ಪ ಅಂದ್ರೆ ಸ್ಪರ್ಶ ತತ್ವಕ್ಕೆ, ವಾಯು ತತ್ವಕ್ಕೆ ಬಂದೇವಪ್ಪ ಅಂದ್ರೆ, ವಾಯುವಿಗೆ ನೋಡ್ರಿ, ಶುದ್ಧ ವಾಯುವಿಗೆ ಗಂಧ ಇಲ್ಲ, ರಸ ಇಲ್ಲ, ರೂಪ ಇಲ್ಲ. ವಾಯು ಕಾಣಿಸ್ತೈತೆ ಅನ್ನೋ ರೂಪ ಇಲ್ಲ. ಸೊ ಆ ವಾಯುವನ್ನು ಹೋಗಿ ನಾವು ಶಬ್ದಕ್ಕೆ ಬಂದೇವಪ್ಪ ಅಂತಂದ್ರೆ, ಈ ತತ್ವಕ್ಕೆ ಬಂದೇವಪ್ಪ ಅಂದ್ರೆ ಏನಾಗ್ತೈತಿ, ಗಂಧನೂ ಹೋಗ್ತೈತಿ, ರಸನೂ ಹೋಗ್ತೈತಿ, ರೂಪ ಹೋಗ್ತದೆ, ಸ್ಪರ್ಶ ಹೋಗ್ತದೆ, ಶಬ್ದ ಅಷ್ಟೇ ಉಳಿತದೆ. ಲಾಸ್ಟಿಗೆ ಶರಣರು ಹೇಳ್ತಾರೆ ಏನಪ್ಪ ಅಂದ್ರೆ, ಶಬ್ದ ಸಹಿತ ನಿಶ್ಶಬ್ದ ಆಗಬೇಕು.
ಶಬ್ದದಿಂದ ವರ್ಣಿಸಲು ಸಾಧ್ಯ ಇಲ್ಲ ರೈತದ ದೇವರ ರೂಪ. ಅವಾಗ ನಿಶಬ್ದ ಆಯ್ತಪ್ಪ ಅಂತಂದ್ರೆ ಯಾರಾದರೂ ತೀರ್ಕೊಂಡಾಗ ಹೇಳ್ತಾರೆ ಏನಾಯ್ತಪ್ಪ ಅಂತಂದ್ರೆ ಅವರು ಲಿಂಗೈಕ್ಯ ಆದರು. ಎಲ್ಲಿ ಹೋಗಿ ಐಕ್ಯ ಆಗ್ಬೇಕಪ್ಪ ಅಂದ್ರೆ ನಾವು ಮತ್ತೆ ಮಹಾಲಿಂಗಕ್ಕೆ ಹೋಗಿ ಐಕ್ಯ ಆಗ್ಬೇಕು. ಹಿಂಗೆ ಈಗ ನಾವು ಒಂದೊಂದೊಂದೊಂದೊಂದು ತತ್ವಗಳನ್ನು ಕಳ್ಕೊತ ಹೋಗ್ಬೇಕು. ಈ ತತ್ವಕ್ಕೆ ಬಹಳಷ್ಟು ಜೋಡಣೆ ಮಾಡ್ಯಾರ ಶರಣರು. ಈ ತತ್ವದಿಂದ ಏನೇನು ಜೋಡಣೆ ಮಾಡ್ಯಾರಪ್ಪ ಅಂದ್ರೆ ಭೂಮಿ ತತ್ವ ಕಳ್ಕೊಬೇಕಾಯ್ತಂದ್ರೆ ಈ ಎಲ್ಲ ಆಸೆ ಬಿಡಬೇಕು, ಮತ್ತು ರುಚಿದು ಆಸೆ ಬಿಡಬೇಕು, ಆಮೇಲೆ ಏನದ ನೋಡುವ ರೂಪದ ಆಸೆ ಬಿಡಬೇಕು. ಇದು ಜಾಗೃತ ಆಯ್ತಪ್ಪ ಅಂತಂದ್ರೆ ನಮಗೇನದ ಸ್ಪರ್ಶದ ವಾಸನೆ ಸ್ಪರ್ಶದ ಹೋಗ್ತೈತಿ. ಇದು ಹೋಯ್ತಪ್ಪ ಅಂದ್ರೆ ಮಾತನಾಡೋದನ್ನು ಹೋಗ್ಬಿಡ್ತೈತಿ. ಶಬ್ದ ಏನಂತಾರಲ್ಲ ನಿಶಬ್ದ ಆಯ್ತಪ್ಪ ಅಂತಂದ್ರೆ ಅವಾಗ ಒಂದು ಮಹಾಲಿಂಗಕ್ಕೆ ಕೂಡ್ಲಕ್ಕ ಹೋಗ್ಯಾನಪ್ಪ ಅಂತೇಳಿ. ಇದೇ ಥರ ಇದು ನಮ್ಮ ಪಿಂಡಾಂಡ ಹೆಂಗಾಯ್ತಪ್ಪ. ಇನ್ನು ಬ್ರಹ್ಮಾಂಡ ಹೆಂಗೆ ಉತ್ಪತ್ತಿ ಆಯ್ತು ಅಂತ ಹೇಳಿದೆ ನಾನು. 1,000 ಕೋಟಿ ವರ್ಷಗಳ ಹಿಂದೆ ಮಹಾಲಿಂಗದಿಂದ ಮಹಾಸ್ಫೋಟ ಎಲ್ಲ ಮಹಾ ಬೆಳಗು ಆಗಿ ಇವೆಲ್ಲ ಉತ್ಪತ್ತಿಯಾದವು. ಈಗ ಸೂರ್ಯ ಎಷ್ಟದನಪ್ಪ ಅಂತಂದ್ರೆ ಸೂರ್ಯನಿಗೆ ಒಂದು 400 ಕೋಟಿ ವರ್ಷ ಆಯ್ತು ಸೂರ್ಯ ಹುಟ್ಟಿ 400 ಕೋಟಿ ವರ್ಷ ಆಯಿತು. ಇನ್ನೂ 400 ಕೋಟಿ ವರ್ಷ ಇರ್ತಾನೆ ಸೂರ್ಯ. ಮಿಡ್ಲ್ ಏಜ್ ಒಳಗದಾನೆ ಸದ್ದ. ನಮ್ಮ ವಿಶ್ವ ಎಷ್ಟನೇ ವಯಸ್ಸದೊಳಗಪ್ಪ ಅಂತಂದ್ರೆ 1,00,000 ಕೋಟಿ ವಯಸ್ಸಾಯ್ತು ವಿಶ್ವಕ್ಕೆ. ಈಗ 1,000 ವರ್ಷ ಆಗೈತೆ ಅಂದ್ರೆ ಈಗ 1 ವರ್ಷದ ಹುಡುಗಿದ್ದಂಗೆ ನಮ್ಮ ಸೂರ್ಯ ಚಂದ್ರ ಎಲ್ಲ ಸೂರ್ಯ ಎಲ್ಲ ಆಕಾಶಕಾಯಗಳು ಗೆಲಾಕ್ಸಿಗಳು ಇನ್ನೂ 70 ವರ್ಷ ಬದುಕ್ತಾವೆ ಅಂದಂಗೆ ಇನ್ನೂ 70 ಪಟ್ಟು ಬದುಕ್ತಾವೆ. ಸೂರ್ಯ ಅಷ್ಟೇ ಇನ್ನೂ ಈಗ ಎಷ್ಟು ಅದನ್ನು ಇದರಷ್ಟು ಪಟ್ಟು ಬದುಕ್ತಾನೆ. ಸೊ ಅವಾಗ ಏನಾಗ್ತೈತಿ, ಆ ಸೂರ್ಯ ಅದರದ್ದು ಗುರುತ್ವಾಕರ್ಷಣೆ ಹೆಚ್ಚಾಗ್ತದೆ. ಅದರೊಳಗೆ ಏನದ ಹೈಡ್ರೋಜನ್ ಅನ್ನೋದು ಒಂದು ಗಾಡಿ ಓಡ್ಬೇಕಂದ್ರೆ ಹೆಂಗೆ ಪೆಟ್ರೋಲ್ ಖಾಲಿ ಆದ ಕೂಡ ನಿಲ್ತೈತಿ, ಹಂಗೆ ಸೂರ್ಯ ಎಷ್ಟು ದಿವಸ ಉರಿತಾನ, ಅದ್ರೊಳಗೆ ಎಷ್ಟು ದಿವಸ ಶಕ್ತಿ ಅದ, ಫ್ಯೂಯಲ್ ಐತಿ, ಇಂಧನ ಅದ, ಉರಿತಾನ. ಅದು ಬಂದಾಗ್ತದೆ. ಒಂದು ದಿವಸ ಬಂದಾಗಿ 10 ಸೆಂಟಿಮೀಟ್ರ್ ಇದ್ದು ಸೂರ್ಯ 1 ಸೆಂಟಿಮೀಟ್ರ್ ಆಗ್ತಾನೆ. ಅವಾಗ ಏನಾಗ್ತದೆ, ಗುರುತ್ವಾಕರ್ಷಣೆ ಜಾಸ್ತಿ ಆಗ್ತೈತಿ ಸೂರ್ಯಂದು. ಆದಮೇಲೆ ಭೂಮಿಯನ್ನು ಎಲ್ಲ ಒಳಗೆ ಸಕ್ಕೊಂಡ್ಬಿಡ್ತಾನೆ, ಸರ್ಕಂತೆ ಒಳಗೆ ಬಂದುಬಿಡ್ತೈತಿ. ಅದು ಭೂಮಿ ತತ್ವ ಹೋಗಿ ಏನಾಗ್ತೈತಿ, ಫಸ್ಟ್ ನೀರಿನ ತತ್ವದೊಳಗೆ ಕೂಡ್ತೈತಿ. ಅದು ನೀರಿನ ತತ್ವ ಆಗಿ 2 ಕೂಡಿ ಹೋಗಿ ಏನಾಗ್ತದೆ, ಬೆಂಕಿ ತತ್ವ ಒಳಗೆ ಕೂಡ್ತದೆ ಸೂರ್ಯನೊಳಗೆ. ಆ ಬೆಂಕಿ ತತ್ವ ಸೂರ್ಯನೊಳಗೆ ಕೂಡಿ ಏನಾಗ್ತದೆ, ಸೂರ್ಯ ಒಂದು ದಿವಸ ಸಣ್ಣದಾಗಿ ಫುಲ್ ಏನಾಗ್ತೈತಿ, ಪುಡಿ ಆಗ್ತದೆ. ಸೂರ್ಯ ಹೆಂಗಾಗ್ತದಪ್ಪ, ಕಾರ್ಬನ್ ಅಟಮ್ ಇದ್ಲಿ ಸುಟ್ಟು ಕಟ್ಟಿಗೆ ಸುಟ್ಟು ಹೆಂಗಾಗ್ತದೆ, ಅದು ಒಡೆದು ಬಿಡ್ತೈತಿ. ಒಡೆದು ಏನಾಗ್ತೈತಿ, ಮತ್ತು ಗಾಳಿ ಆಗಿಬಿಡ್ತೈತಿ. ಜಗತ್ತೆಲ್ಲ ಅಷ್ಟು ಗಾಳಿಯ ಕಣಗಳಿಂದ ಆಗ್ತೈತಿ. ಅದು ಆಗಿ ಏನಾಗ್ತೈತಿ, ಅದೆಲ್ಲ ಒಟ್ಟುಗೂಡಿ ಏನಾಗ್ತೈತಿ, ಮಹಾಲಿಂಗ ಆಗ್ತೈತಿ. ಲಾಸ್ಟಿಗೆ ಮತ್ತೆ ಮಹಾಲಿಂಗ ಆಗ್ತದೆ. ಮಹಾಲಿಂಗ ಆಗಿ ಏನಾಗ್ತೈತಿ, ಮತ್ತೆ ಮಹಾಲಿಂಗ ಹೋಗಿ ನಿರ್ವಿಕಾರ ರೂಪ, ನಾವೇನು ಹೇಳಿದೆವಲ್ಲ ನಿರ್ಗುಣ ರೂಪ, 3 ಏನು ನಿಶೂನ್ಯ ಲಿಂಗ ಅಂತ ಹೇಳ್ತೇವಲ್ಲ, ಹೊಳ್ಳಿ ಆ ಲಿಂಗದೊಳಗೆ ಈ ಜಗತ್ತು ಹೋಗಿ ಕೂಡ್ತೈತಿ. ಈ ಜಗತ್ತು ಹೋಗಿ ಕೂಡ್ಬೇಕಪ್ಪ ಅಂದ್ರೆ ಇನ್ನೂ ಎಷ್ಟು 1,000 ಲಕ್ಷ ಕೋಟಿ ವರ್ಷ ಬೇಕು. ಹಂಗೆ ಜಗತ್ತಿನೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ನೀರಿನಿಂದ ಆದಂಥ ನಾವು ವಾರಿಕಲ್ಲು. ಈ ನೀರಿನಿಂದ ಆದಂಥ ಬರ್ಪ ಏನದಿವಲ್ಲ ನಾವು ಕರಗಿ ಮತ್ತೆ ನೀರಾಗೋದು ಹೊಳ್ಳಿ. ನೀರು ನನ್ನ ಬರ್ಪದಿಂದ ಆಗಿದ್ದು ನೀರು ಯಾವುದನ್ನೋದು ಗೊತ್ತಾಗಂಗಿಲ್ಲ. ಕೂಡಿಬಿಡೋದು ವಿಶ್ವದೊಂದಿಗೆ, ಮಹಾಲಿಂಗದೊಳಗೆ ಕೂಡೋದು. ಇದೇ ಪರಿಕಲ್ಪನೆಯನ್ನು ಬಸವಣ್ಣನವರು ಕೊಟ್ಟರು. ನಮ್ಮದು ಲಿಂಗಾಂಗ ಸಾಧನೆಯ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಮಹಾಲಿಂಗದ ಜೊತೆ ಕೂಡೋದು, ಈ ಲಿಂಗದ ಜೊತೆನೇ ಕೂಡೋದು. ಲಿಂಗೈಕ್ಯ ಆಗೋದು ಅಂತ ಹೇಳ್ತಾರೆ. ಲಿಂಗೈಕ್ಯ ಆಗೋದಪ್ಪ ಅಂತಂದ್ರೆ ಎಲ್ಲರೂ ಲಿಂಗೈಕ್ಯ ಆಗಂಗಿಲ್ಲ. ಯಾರು ಈ ಸಾಧನೆಯನ್ನು ಮಾಡಿ ಒಂದೊಂದು ತತ್ವಗಳನ್ನು ಒಂದೊಂದು ತತ್ವದೊಳಗೆ ಹಾಕಿ ಮೇಲೆ ಏರ್ತಾರೆ, ಸಾಧನೆಯ ಉತ್ತುಂಗಕ್ಕೆ ಏರ್ತಾರೆ, ಅವರು ಈ ಲಿಂಗದೊಳಗೆ ಲಿಂಗೈಕ್ಯ ಆಗ್ತಾರೆ. ಅವ್ರಿಗೆ ಮತ್ತೆ ಹುಟ್ಟು ಸಾವು ಇಲ್ಲ. ಸೊ ಇದನ್ನು ನಾವು ಸಾಧಿಸಬೇಕಾಯ್ತಪ್ಪ ಅಂತಂದ್ರೆ ಈ ಲಿಂಗಾಂಗ ಸಾಮರಸ್ಯವನ್ನು, ಈ ಲಿಂಗ ಯೋಗವನ್ನು ನಾವು ಮಾಡಲೇಬೇಕಾಗಿದೆ. ಇದು ಒಂದೇ ದಾರಿ ಹೇಳಿದ್ದು, ಭಾಳಷ್ಟು ದಾರಿಗಳದಾವ. ಬಟ್ ಅತ್ಯಂತ ನಮಗೆ ಸಮೀಪ ಆಗಿದ್ದು, ನಮಗೆ ಉಪಯುಕ್ತವಾಗಿದ್ದು, ನಮಗೆ ಗೊತ್ತಿರೋ ದಾರಿಪ್ಪ ಅಂತಂದ್ರೆ ಇವು ತತ್ವಗಳ ಬಗ್ಗೆ. ಇದು ಒಂದು 216 ಒಂದು ಲಿಂಗ ಸಕೀಲಗಳಂತೇಳಿ ಬರ್ತದೆ. ಇಂಗ್ಲೀಷರ ಅಪ್ಪಗಳು ಇಲ್ಲಿ ಒಂದು 10 ದಿವಸದ ಪ್ರವಚನ ಮಾಡ್ಯಾರ ಹಚ್ಚಿ ವರ್ಷ. ಮತ್ತು ಕರ್ಣ ಹಾಸಿಗೆ ಅಂಥೇಳಿನೂ ಮಾಡಿದ್ರು ಅವರು ಈ ಹೊರಿಮಟ್ಟಿ ಗುಡ್ಡದೊಳಗೆ. ಅವಾಗ ಕರ್ಣ ಹಾಸಿಗೆದೊಳಗೆ ಇದು ಕೊಟ್ಟಿದ್ದ ಅಪ್ಪಗಳು ನಮಗಿದು. ಇದ್ರ ಬಗ್ಗೆ ಇದು ಫುಲ್ ಪುಸ್ತಕ ಕರ್ಣ ಹಾಸಿಗೆ ಮತ್ತು ಲಿಂಗ ಸಕೀಲಗಳ ಬಗ್ಗೆ ಇದ್ದಾರೆ. ಇದ್ರೊಳಗೆ ನಾನು ಅರ್ಧ ಗಂಟೆ ಒಳಗೆ ಹೇಳೋದು ಭಾಳ ಕಷ್ಟ ಆಗ್ತೈತಿ. ಇದ್ರೊಳಗೆ ನಾ ಬರೀ ಹೇಳಿದ್ನೆಲ್ಲ ಪರಿವಿಡಿ ಹೆಡ್ಡಿಂಗ್ ಅಷ್ಟೇ ಹೇಳ್ಕೊತ ಹೋಗಿನಿ. ಯಾವ ತತ್ವಗಳದು ಅಂತೇಳಿ ಇಲ್ಲಿ ಇದ್ರೊಳಗೆ ಪ್ರತಿಯೊಂದು ಈ ಕಡೆಲಿಂದ ನೀವು ಓದಿದ್ರೆ ಸೃಷ್ಟಿಯ ಉಗಮ ಆಗ್ತೈತಿ, ಈ ಕಡೆಲಿಂದ ಓದಿದ್ರೆ ಮನುಷ್ಯ ಹೆಂಗೆ ಸಾಧನೆ ಮಾಡ್ಕೊತ ಹೋಗ್ಬೇಕು, ಯಾವ ಊರೊಳಗೆ ಒಂದೊಂದೊಂದೊಂದು ಕೂಡ್ಕೊತ ಹೋಗ್ತಾವನ್ನೋ ತಿಳಿತೈತಿ. ಒಂದೇದ್ದು ಅಪ್ಪಗಳು ಮೊನ್ನೆ ಹೇಳಿದ್ರು ಅವರು, ತಾರಕ ದಂಡಕ ಕಂಡಲ ಅರ್ಧಚಂದ್ರ ಹೆಂಗೆ ಹುಟ್ಟುತ್ತಂತೇಳಿ. ಅದಾದಮೇಲೆ ಏನು ನಕಾರ ಮಕಾರ ಶಿಕಾರ ವಕಾರ. ಅದೇ ಥರನೇ ಇಲ್ಲಿ ನಮಗೆ ಶಟಸ್ಥಳದ ಪರಿಕಲ್ಪನೆಯನ್ನೇ ಕೊಟ್ಟರು ಬಸವಾದಿ ಶರಣರು. ಆ ಶಟಸ್ಥಳದೊಳಗೆ ಹೆಂಗೆ ಹೋಗ್ಬೇಕಪ್ಪ ಅಂದ್ರೆ ಭಕ್ತ ಮಹೇಶ ಪ್ರಾಣಲಿಂಗಿ, ಇದು ಪ್ರಸಾದ ಪ್ರಾಣಲಿಂಗಿ ಶರಣ ಐಕ್ಯ, ಇವು ಒಂದೊಂದು ಲಿಂಗಗಳನ್ನು ಹೆಂಗೆ ನಾವು ಜಯಿಸುವಂತ ಹೋಗ್ತೀವಿ, ಆ ಲಿಂಗಗಳು ಜಾಗೃತಿ ಹಾಕೋತ ಹೋಗ್ತಾವೆ. ಹಂಗೆ ನಾವು ಮುಂದಿನ ಹಂತಕ್ಕೆ ಹೋಗ್ಕೊಂತ ಹೋಗ್ತೀವಿ. ಅದು
ಆಗಂಗಿಲ್ಲೇನೋ ಆಗ್ತೈತಿ, ಬಟ್ ನಮ್ಗೆ ತಿಳಿಲಾರ್ದಂಗೆ ಆಗ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕು? ಓಂ ನಮಃ ಶಿವಾಯ ಪ್ರಣಮ. ಓಂ ನಮಃ ಶಿವಾಯ ಇದು ಒಂದು ಶಬ್ದ, ಆ ಗುರುಮುಖೇನ ನಮ್ಮ ಕರ್ಣದಲ್ಲಿ ಪ್ರವೇಶ ಆಯ್ತಪ್ಪ ಅಂತಂದ್ರೆ ಅದಕ್ಕೇನಂತಾರೆ? ಮಂತ್ರ ಅಂತೇಳಿ ಅಂತಾರೆ. ಅವಾಗ ಅದಕ್ಕೆ ಶಕ್ತಿ ಬರ್ತೈತಿ. ಅದಕ್ಕಂತೇಳೇ ನಾವು ಅಪ್ಪುಗಳ ಕಡೆಯಿಂದ ನಾವು ಏನು ಮಾಡಿರಿ, ಮಂತ್ರ ಉಪದೇಶ ತಗೋರಿ ಅಂತ ಹೇಳಿದ್ರು. ಇನ್ನು ಉಪದೇಶದೊಳಗೆ ಭಾಳ ದೊಡ್ಡ ದೊಡ್ಡ ಭಾಳ ಅದಾವ. ಈಗ ಬರೀ ಮಂತ್ರ ಉಪದೇಶ ತೊಗೊಂಡು ಅದು ಏನಾಯಿತು? ಮಂತ್ರ ಆಯ್ತದ. ಮಂತ್ರ ಕೆಲಸ ಮಾಡ್ತದೆ. ಏನಂದ್ರೆ ಒಂದು ಇಂಜೆಕ್ಷನ್ ಅಪ್ಪುಗಳು ಹೇಳಿದ್ರು ಮೊನ್ನೆ ಇಂಗ್ಲೀಷರ್ ಅಪ್ಪುಗಳು, ಒಂದು ಇಂಜೆಕ್ಷನ್ ಮಾಡಿದ್ರೆ ಒಳಗೆ ಎಣ್ಣೆ ಇರ್ತೈತಿ ರೀ, ಔಷಧ, ಅದು ಹೋಗಿ ಕೆಲಸ ಮಾಡ್ತದೆ. ಬಟ್ ನಮ್ಗೆ ಗೊತ್ತಾಗಂಗಿಲ್ಲ. ಹಂಗೆ ನಮ್ಮಲ್ಲಿ ಈಗೇನು ಮಂತ್ರ ಹೋಗೈತಿ ನಮ್ಮ ಕಿವಿ ಒಳಗೆ, ಅದು ಹೆಂಗೆ ಕೆಲಸ ಮಾಡ್ತದೆ ಗೊತ್ತಿಲ್ಲ. ಅದು ವೈಬ್ರೇಷನ್ ಸ್ಟಾರ್ಟ್ ಮಾಡ್ತದೆ. ನಾವು ಕುಂತಲ್ಲೇ ಓಂ ನಮಃ ಶಿವಾಯ ಪ್ರತಿಯೊಂದು ಕ್ಷಣದಲ್ಲಿನೂ ನಾವು ಈ ಮಹಾಮಂತ್ರವನ್ನು ನಾವು ಪಠನೆ ಮಾಡ್ಕೊತಿರ್ಬೇಕು. ಖಾಲಿ ಕುಂತಾಗಲಿ 3 ಥರ ಜಪಗಳು ಬರ್ತಾವೆ. ಹೊರಗೆ ಅನ್ನೋದೊಂದು, ಮನಸ್ಸಿನೊಳಗೆ ಅನ್ನೋದೊಂದು. ಆ ಜಪಗಳನ್ನು ಮಾಡ್ಕೊತ ಹೋದಾಗ ಏನಾಗ್ತದೆ? ತನ್ನಿಂದ ತಾನೇ ನಮಗೆ ಗುರುತಿಸ್ಲಿಕ್ಕಾಗಲ್ಲ. ಬೇರೆದವ್ರು ಗುರುತಿಸಿ ಹೇಳ್ತಾರೆ ನಿಮಗೆ ಹಿಂಗೆ ಬದಲಾವಣೆ ಆಗ್ಲತ್ತೈತಿ ನೋಡ್ರಿ ಅಂತೇಳಿ. ಏನಪ್ಪ ಅಂತಂದ್ರೆ ನೀವು ಲಿಂಗ ಪೂಜೆ ಮಾಡಿದ್ರಪ್ಪ ಅಂದ್ರೆ ಅದರ ಜೊತೆಗೆ ಈ ಓಂ ನಮಃ ಶಿವಾಯ ಎನ್ನುವ ಈ ಮಂತ್ರವನ್ನು ತಾವು ಮನನ ಮಾಡಿದ್ದೇ ಆಗಿತ್ತಪ್ಪ ಅಂತಂದ್ರೆ, ಶಿವಾಯ ನಮಃ ಶಿವಾಯ ಅಂದ್ರೆ ಏನು ಮಾಡತ್ತೀವಿ ನಾವು? ಒಯ್ದು ಮದೊಳಗೆ ಹಾಕ್ಲತ್ತೀವಿ, ಒಯ್ದು ಸೀದೊಳಗೆ ಹಾಕ್ಲತ್ತೀವಿ, ಹಿಂಗೆ ಮಾಡಾಕತ್ತೀವಿ. ಅದು ಗೊತ್ತಿಲ್ಲಾರ್ದಂಗೆ ನಾವು ನಮಃ ಶಿವಾಯ ಅಂದ್ರೆ ನಾವು ಹಾದಿ ಹಿಡ್ದೀವಿ ಅಂತ ಅರ್ಥ. ನಮ್ಮ ಮುಕ್ತಿಯ ಹಾದಿ ಹಿಡ್ದೀವಿ. ಮತ್ತು ಇಲ್ಲಿ ಬರಂಗಿಲ್ಲ ಹೊಳ್ಳಿ. ಭಾಳಷ್ಟು ವಚನಗಳ ಉಲ್ಲೇಖಗಳನ್ನು ಕೊಡ್ತಾರೆ. ಅದೇ ಇನ್ನೊಂದು ನಾನು ಬಸವಣ್ಣನವರ ವಚನಗಳನ್ನು ಭಾಳಷ್ಟು ಜನ ಹೇಳ್ತೀವಿ ನಾವು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಳ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮಣಿಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎಂದ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ. ಈ ವಚನ ಭಾಳ ಸರಿ ಹೇಳಿವಿ ನಾವು. ನಾನು ಹೇಳ್ತಿದ್ದೆ, ಇಷ್ಟು ದೊಡ್ಡ ಜಗತ್ತು ಹೆಂಗೆ ನನ್ನ ಕೈಯೊಳಗೆ ಬಂದು ಕೂಡ್ತೈತಿ ಅಂತೇಳಿ. ಆಮೇಲೆ ಗೊತ್ತಾಯ್ತಿದ್ದು ಓದ್ಕೊತ ಹೋದಂಗೆ, ಇಲ್ಲ ಈ ಜಗತ್ತು ಹುಟ್ಟಿದ್ದೇ ಲಿಂಗದಿಂದ ಹುಟ್ಟೈತಿ. ಸೊ ಅಂದ ಮೇಲೆ ಅವರು ಏನು ಹೇಳ್ಯಾರ? ಇಷ್ಟು ದೊಡ್ಡ ಲಿಂಗನೇ ನಿನ್ನ ಕೈಯಾಗ ಕೊಟ್ಟಿನಪ್ಪ, ನೀವು ಏನು ಮಾಡಬೇಕು? ನಾವು ಲಿಂಗಾಂಗ ಯೋಗಿಗಳಾಗಬೇಕು. ಲಿಂಗಕ್ಕೆ ನಾವು ನಿಷ್ಠಾವಂತರಾಗಿರಬೇಕು. ಬೇರೆ ದೇವರುಗಳನ್ನು ನಾವು ನೋಡೋಣ, ಮಾಡೋಣ, ಪ್ರೀತಿ ಭಾವದಿಂದ ಕಾಳೋಣ. ಬಟ್ ನಿಷ್ಠೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಲಿಂಗಕ್ಕೆ. ಈ ಲಿಂಗದೊಳಗೆ ಮತ್ತು ಎಷ್ಟು ದೇವ್ರದಾರಪ್ಪ ಅಂತಂದ್ರೆ, ಈ ಜಗತ್ತೊಳಗಿರುವಂಥ ಎಲ್ಲ 33 ಕೋಟಿ ಲಕ್ಷ ದೇವರುಗಳು ಈ ಲಿಂಗದೊಳಗೆ ಅದಾರ. ಲಿಂಗಕ್ಕೆ ಒಂದು ನಾವು ನಮಸ್ಕಾರ ಮಾಡಿದೆವು ಅಂದ್ರೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ದಂಗೆ ಆಗ್ತದೆ. ಹಿಂಗೆ ತತ್ವಗಳು ಭಾಳಷ್ಟು ಅದಾವ. ಇದನ್ನು ಒಂದೇ ದಿವ್ಸಕ್ಕೆ ಆಗಂಗಿಲ್ಲ. ಬಟ್ ನಾವು ಇದ್ರ ಜೊತೆಗೇ ನಾವು ಸ್ವಲ್ಪ ಓದುವ ಹವ್ಯಾಸವನ್ನು ಶುರು ಮಾಡ್ಕೋಬೇಕು. ಇದನ್ನು ಇಲ್ಲೇ ಅಪ್ಪುಗಳ ಕಡೆ ನಾನು ತೊಗೊಂಡೆ. ಇದನ್ನು ಫೋಗು ಹಳಕಟ್ಟಿಯವರು ಎಷ್ಟು ಕಷ್ಟಪಟ್ಟು ಬರೆದಿರ್ಬೇಕು. ಎಷ್ಟು ಅಪ್ಪುಗಳ ಸಂಪುಟಗಳದಾವ ಇವರು? 15 ಸಂಪುಟಗಳು. ಒಂದು ದೊಡ್ಡ ಪುಸ್ತಕ ಅದ. ಅವ್ರ ಜೀವನವನ್ನೇ ಸಂಶಿ ಇದನ್ನು ಸತ್ಯದ ಶೋಧನೆಯನ್ನು ಮಾಡಿ ನಮಗೆ ತಂದು ಕೊಟ್ಟು ಹೋದರು ಇವರು. 2ನೇ ಬಸವಣ್ಣ ಅಂತ ಹೇಳ್ತಾರೆ ಫೋಗು ಹಳಕಟ್ಟಿ ಅವ್ರಿಗೆ. ಅವ್ರು ಬರೆದಿಟ್ಟು ಹೋದರು. ಇವ್ರು ಅದನ್ನು ಹುಡುಕ್ಯಾಡಿ ಮತ್ತೆ ನಮ್ಗೆ ತೊಗೊಂಬಂದು ಕೊಟ್ಟು ಹೋದ್ರು. ಇವ್ರು ತೊಗೊಂಬಂದು ಕೊಟ್ಟು ಹೋಗಲಿಲ್ಲಪ್ಪ ಅಂತಂದ್ರೆ ಇವತ್ತಿಗೆ ಈ ಧರ್ಮ ನಶಿಸಿ ಹೋಗ್ತಿತ್ತೇನೋ, ಸಿಗ್ತಿರ್ಲಿಲ್ಲ, ಯಾರ ಕೈಯಾಗ ಉಳಿತಿತ್ತೇನೋ ಅಂತ ಹೇಳ್ತಾರೆ. ಅಂಥ ಮಹಾತ್ಮರು ಏನು ಮಾಡ್ಯಾರ? ತಮ್ಮ ಜೀವನವನ್ನೇ, ಇವರ ಜೀವನ ಚರಿತ್ರೆಯನ್ನು ಓದಬೇಕಾಗೈತೆ ನಾವು. ಫೋಗು ಹಳಕಟ್ಟಿ ಅವರು ಹೆಂಗೆ ಈ ವಚನವನ್ನು ಮಾಡಿದ್ರು. ಇಂಥವು 15-16 ಪುಸ್ತಕಗಳದ. ಒಂದು ದೊಡ್ಡ ಬಾಕ್ಸ್ ಐತಿ. ಅಷ್ಟು ಓದೋದು ಬೇಕಾಗಿಲ್ಲ. ಸುಮ್ಮನೆ 1-2 ಹೆಡ್ಡಿಂಗ್ ಓದ್ಕೊಂಡ್ರೆ ಸಾಕು, ತಿಳಿತೈತಿ. ಮುಂದೆ ನಮಗೆ ಎಷ್ಟು ದೇವ್ರ ಭಕ್ತಿ ಶಕ್ತಿ ಕೊಡ್ತಾನೆ ಅದ್ರ ಪ್ರಕಾರ ಓದ್ಕೊತ ಹೋಗಮ್ಮ ಅಂತ ಹೇಳಿ ಇಷ್ಟೆಲ್ಲ ಮಾತುಗಳನ್ನು ಅಪ್ಪಗಳ ಪಾದಗಳಿಗೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಬಸವೇಶ್ವರ. ಪೃಥ್ವಿಯ ರಚನೆ ನಮ್ಮಲ್ಲಿ ಯಾವ ರೀತಿಯಾಗಿ ನಮ್ಮ ದೇಹದೊಳಗೆ ಶಬ್ದಗಳ ರಚನೆಯಾಗಿ ಪ್ರತಿನಿತ್ಯನೂ ಕೂಡ ಅವುಗಳ ಕೆಲಸವನ್ನು ಅದಾಗೆ ಮಾಡ್ತಾ ಇದ್ದೇವೆ. ಅದನ್ನು ಅರಿವಿಗೆ ನಾವು ಬರುವಂಥ ವಿಚಾರಗಳನ್ನು ಭಾಳ ಅದ್ಭುತವಾಗಿ, ಅಥೆಂಟಿಕವಾಗಿ ಮತ್ತು ತತ್ವದ ವಿಚಾರವನ್ನು ನಮಗೆ ಬಿತ್ತರಣೆ ಮಾಡಿದಂಥ ಡಾಕ್ಟರ್ ಜಳಕಿ ಸರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ದಾರ್ಶನಿಕರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳಿದರು. ಶರಣರ ವಿಚಾರವನ್ನು ಹೆಂಗೆ ಹೇಳಿದ್ರಂದ್ರೆ, ಬಸವಣ್ಣನವರು ಹೇಳಿದಂತಹ ತತ್ವ ಯಾವುದಪ್ಪ ಅಂತಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಅನ್ನುವಂಥ ವಿಚಾರವನ್ನು ಹೇಳಿದರು.
ಇಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಅನ್ನೋದನ್ನು ಇವತ್ತಿನ ಸಂಪೂರ್ಣವಾದಂಥ ವಿಚಾರವನ್ನು ನಮ್ಮ ಡಾಕ್ಟರ್ ಸರ್ ಅವರು ಹೇಳಿಕೊಟ್ಟಿದ್ದಾರೆ. ಏಕೆಂದರೆ ಬಸವಣ್ಣವರು ಒಂದೊಂದು ವಚನಗಳಲ್ಲಿ ಸಂಪೂರ್ಣವಾಗಿ ಈ ನಮ್ಮ ಇಡೀ ಜಗತ್ತು, ಈ ಸೃಷ್ಟಿ, ನಮ್ಮ ಪ್ರಕೃತಿ ಜೊತೆಗೆ ಮಾನವ ಎಲ್ಲನೂ ಕೂಡ ಎಲ್ಲಿ ಕಾಣಬೇಕಂತಂದ್ರೆ ಒಬ್ಬನಲ್ಲೇ ಕಾಣಬೇಕು, ಅದು ಲಿಂಗದಲ್ಲೇ ಕಾಣಬೇಕು ಅನ್ನುವಂಥ ವಿಚಾರವನ್ನು ಪ್ರತಿಯೊಂದು ಸರಳವಾದಂಥ ವಚನಗಳಲ್ಲಿ ಹೇಳಿದ್ದಾರೆ. ಅವುಗಳನ್ನು ನಾವು ಹೇಳ್ತೀವಿ, ಆದರೆ ನಮಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದು ಯಾವ ರೀತಿ ಅಂತ ಅನ್ನೋ ವಿಚಾರವನ್ನು ಈ ಪುಸ್ತಕದಲ್ಲಿ ನೋಡಿದೆ ನಾನು. ಅಂದರೆ ಸರ್ ಹೇಳುವಾಗ ನೆನಪು ಬಂತು ನನಗೆ. ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರಿದ ಜಗವಲ್ಲೆ ನೆರೆಯಲು, ಮಹಾದೇವ ಮಹಾದೇವ ಅಂತನ್ನುವಂಥ ಶಬ್ದವನ್ನು ಬಳಸಿ ಇಲ್ಲಿಂದ ಮೇಲೆ ಶಬ್ದವಿಲ್ಲ ಅಂತ ಹೇಳಿದಿಲ್ಲ ಸರ್. ಶಬ್ದಕ್ಕೆ ಬಂದೀವಿ ಅಂದರೆ ಏನೂ ಇಲ್ಲ. ಅಂದರೆ ಮುಂದುವರೆದು ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಅವನೇ ಕೂಡಲ ಸಂಗಮ ದೇವ ಅನ್ನುವಂಥ ಭಾಳ ಸುಂದರವಾದಂಥ ವಚನಗಳನ್ನು ನಮ್ಮ ಬಸವಣ್ಣವರು ಎಲ್ಲ ಶರಣರು ಕೂಡ ಈ ಏನು ಕರ್ಣ ಹಾಸಿಗೆ ಆಗಲಿ, ಸ್ಥಳಗಳಾಗಲಿ, ಈ ಎಲ್ಲವನ್ನು ಕೂಡ ಒಂದೊಂದು ವಚನಗಳಲ್ಲೇ ಕೊಟ್ಟು ಹೋಗಿದ್ದಾರೆ ಅವರು. ಆ ವಚನಗಳನ್ನು ನಾವು ಅರ್ಥೈಸಿಕೊಳ್ಳುವಂಥ ನಿಟ್ಟಿನಿಗಾಗಬೇಕಂದ್ರೆ ಇಂತಹ ಶಿವಯೋಗ ಮತ್ತು ಅನುಭವ ಎರಡೂ ಆದಾಗ ಮಾತ್ರ ಅದು ಸಾಧ್ಯ. ಅದನ್ನು ಇವತ್ತಿನ ಅನುಭವವನ್ನು ಕೇಳಿದಾಗ ಪ್ರತಿಯೊಬ್ಬರಲ್ಲಿ ಕೂಡ ಮನಸ್ಸೊಳಗೆ ಬಂದಿರಬಹುವಂಥ ವಿಚಾರ ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ನಾವೆಲ್ಲೋ ಹೊಂಟಿವಲ್ಲ ಅನ್ನುವಂಥ ವಿಚಾರವನ್ನು ಬಂದೈತಿ. ಈಗ ನಮ್ಮಲ್ಲೇ ಐತಿ, ನಮ್ಮ ಕೊಳ್ಳಾಗ ಐತಿ, ಆದರೂ ಕೂಡ ಮತ್ತೊಂದು ಕಡೆ ಹುಡುಕಕತ್ತೀವಿ ನಾವು. ಅದು ಆಗಬಾರ್ದು. ನಮ್ಮೊಳಗೆ ನಾವು ಅರಿಬೇಕಾದ್ರೆ ಲಿಂಗಾಂಗ ಯೋಗ ಆಗಬೇಕು ಅನ್ನೋ ವಿಚಾರವನ್ನು ಭಾಳ ಅತ್ಯದ್ಭುತವಾದಂಥ ವಿಚಾರಗಳನ್ನು, ಎಲ್ಲ ಸ್ಥಳಗಳ ವಿಚಾರಗಳನ್ನು, ದೇಹದ ವಿಚಾರಗಳನ್ನು ಎಲ್ಲವೂ ಕೂಡ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಸೈನ್ಸ್ ಹೆಂಗೆ ಹೇಳ್ತೈತೆ ಅಂದ್ರೆ ಅದಕ್ಕಿಂತನೂ ಹೆಚ್ಚಿನ ವಿಚಾರವನ್ನು ಕರ್ಣಹಾಸಿಗೆಯಲ್ಲಿ ಹೇಳಿದ್ದಾರೆ ಚನ್ನಬಸವಣ್ಣವರು. ಇದು ಬಹಳ ಮುಖ್ಯ. ಚನ್ನಬಸವಣ್ಣವರು ಅವಿರಳ ಜ್ಞಾನಿ ಅಂತ ಯಾಕಂದ್ರೆ ಜ್ಞಾನಿ ಎಲ್ಲಿರ್ಬೋದು, ಅವಿರಳ ಜ್ಞಾನಿ ಅಂದರೆ ಅಂತಹ ವ್ಯಕ್ತಿ ಸಿಗುವುದೇ ಇಲ್ಲ, ಅವರೊಬ್ಬರೇ ಚನ್ನಬಸವಣ್ಣವರು ಮಾತ್ರ ಅನ್ನುವಂಥ ವಿಚಾರವನ್ನು ಅವರು ಕರ್ಣಹಾಸಿಗೆ ಅಂದ್ರೆ ಅವರು ಡಾಕ್ಟರೂ ಆಗಿದ್ದರು, ಒಬ್ಬ ಶಿವಯೋಗಿ ಆಗಿದ್ದರು, ಒಬ್ಬ ಅತ್ಯಂತ ತತ್ವಜ್ಞಾನಿಗಳು ಆಗಿದ್ದರು. ಆ ಎಲ್ಲ ವಿಚಾರವನ್ನು ಭಾಳ ಸುಂದರವಾಗಿ ವಚನ ಸಾಹಿತ್ಯದ ಮುಖಾಂತರ ನಮಗೆ ಕೊಟ್ಟೋಗಿದ್ದಾರೆ. ಮತ್ತು ಸರ್ ಅವರು ಮಾತನಾಡುವಾಗ ಪಗು ಹಳಕಟ್ಟಿಯವ್ರ ಬಗ್ಗೆ ಮಾತನಾಡಿದರು. ನಿಜವಾಗಲೂ ಕೂಡ ಅಂಥ ಮಹಾತ್ಮ ಅವರು ನಮಗೇನಾದರೂ ಕೂಡ ಆ ವಚನ ಸಾಹಿತ್ಯ ಸಂಗ್ರಹ ಮಾಡಿ ನಮಗೆ ಕೊಟ್ಟು ಹೋಗಿದೆ ಅಂದ್ರೆ ಶರಣತತ್ವ ವಿಚಾರಗಳನ್ನು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿಗ್ತಿರಲಿಲ್ಲ. ಅಂದ್ರೆ ಇದು ಎಲ್ಲದಕ್ಕಿಂತ ಮುಖ್ಯವಾದಂತಹ ತತ್ವ ಸಿದ್ಧಾಂತ ನಮ್ಮಲ್ಲಿರುವಾಗ ಎಲ್ಲ ದಾರ್ಶನಿಕರು ಕೂಡ ನೋಡಿದಾಗ ಎಲ್ಲ ದಾರ್ಶನಿಕರ ಸಾಹಿತ್ಯವನ್ನು ಓದುವುದು ಒಂದೇ, ಬಸವಣ್ಣನವರ ಸಾಹಿತ್ಯ ಓದುವುದು ಒಂದೇ ಅನ್ನುವಂಥ ವಿಚಾರವನ್ನು ತಮಗೆಲ್ಲರಿಗೂ ತಿಳಿಸ್ತಾ ಇವತ್ತಿನ ಈ ಅನುಭವದ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡಿ ತಾವೆಲ್ಲರೂ ಕೂಡ ಉಳುವಿಗೆ ಎಲ್ಲವನ್ನೂ ಕೂಡ ಹೆಸರನ್ನು ಕೊಟ್ಟಿದ್ದೀರಿ. ಇನ್ನೂ ಯಾರಾದರೂ ಕೂಡ ಬರ್ತಕ್ಕಂಥವ್ರಿದ್ದರೆ ಅವರನ್ನು ಕೂಡ ಹೆಸರನ್ನು ನೋಂದಾಯಿಸ್ರಿ.